ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅರ್ಜುನ್ ಸಾಗರ್ ಸರ್ ಮಾಡುವ ತಮಗೆಲ್ಲ ನಮಸ್ಕಾರಗಳು. ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಮಾನಸಿಕ ಸಾಮರ್ಥ್ಯದ ವಿಷಯದ ಕುರಿತು ಚರ್ಚೆ ಮಾಡಿದ್ದೇವೆ. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಮುಂದುವರೆದ ಭಾಗದ ಬಗ್ಗೆ ಕುರಿತು ಚರ್ಚೆ ಮಾಡೋಣ. ಹಾಗಾದರೆ KS, PSI, ಪೊಲೀಸ್, SSC, RRB, ಬ್ಯಾಂಕಿಂಗ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಂದು ಮಾನಸಿಕ ಸಾಮರ್ಥ್ಯದ ವಿಷಯದ ಕುರಿತು ಚರ್ಚೆ ಮಾಡೋಣ. ಸಿಂಪಲ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ಸ್ ಅನ್ನು ಬಿಡಿಸೋಣ. ಸೊ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಿಂತ ಡಿಫಿಕಲ್ಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನು ನಾವು ಸಿಂಪಲ್ ಆಗಿ ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ನಾವೇನು ಮಾಡೋಣ, ಇವತ್ತು ಚರ್ಚೆ ಮಾಡೋಣ. ಸೊ ಟಾಪಿಕ್ ತಮಗೆ ಗೊತ್ತಿರೋ ಹಾಗೆ ಕೋಡಿಂಗ್ ಡಿಕೋಡಿಂಗ್ ಆಗಿರುತ್ತೆ ಟಾಪಿಕ್ಕು. ಸೊ ಎಷ್ಟೋ ಎಕ್ಸಾಮ್ದಲ್ಲಿ ಈ ಕೋಡಿಂಗ್ ಡಿಕೋಡಿಂಗ್ ಟಾಪಿಕ್ಗಳ ಮೇಲೆ ಸಾಕಷ್ಟು ಅಂಕಗಳು ಬಂದಿರುವಂಥದ್ದು. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತ ಪ್ರಶ್ನೆಗಳಲ್ಲಿ ನಾನು ಬಿಡಿಸ್ತಾ ಇದ್ದೇನೆ. ಸೊ ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಟಾಪ್ ಬಗ್ಗೆ ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಂಡಿದ್ದೇವೆ. ಈಗ ನಾವು ಇವತ್ತಿನ ವಿಡಿಯೋ ನೋಡಬೇಕಾಗಿತ್ತಪ್ಪ ಅಂದ್ರೆ ತಾವೆಲ್ಲರೂ ಹಿಂದಿನ ವಿಡಿಯೋನ ನೋಡಿಕೊಂಡು ಇವತ್ತಿನ ವಿಡಿಯೋ ನೋಡಿರಪ್ಪ ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಇವತ್ತಿನ ನಾವು ಕೋಡಿಂಗ್ ಡಿಕೋಡಿಂಗ್ ಒಂದು ಟಾಪಿಕ್ ಅಲ್ಲಿ ಟೈಪ್ 3 ಹೋಗೋಣ ಅಂತ. ಟೈಪ್ 3 ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಸೊ ಹಿಂದಿನ ಅವಧಿಯಲ್ಲಿ ನಾವು ಟೈಪ್ ಫಸ್ಟ್ ಮತ್ತು ಟೈಪ್ ಸೆಕೆಂಡ್ ನೋಡಿದ್ದೇವೆ. ಇವತ್ತು ಟೈಪ್ 3 ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಟೈಪ್ 3 ಅಲ್ಲಿ ಅಕ್ಷರ ಅಂಕಿ ಕೋಡಿಂಗ್ ಅಂತ ಬರುವಂತದ್ದು. ಸೊ ಅಕ್ಷರ ಅಂಕಿ ಕೋಡಿಂಗ್ ಒಳಗ ನಾವು ಯಾವ ರೀತಿ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಫಸ್ಟ್ ಎಕ್ಸಾಂಪಲ್ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅಕ್ಷರ ಅಂಕಿ ಕೋಡಿಂಗ್ ಆಗಿರುವಂತದ್ದು. ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಇದೆ. ABC = 6 ಆದರೆ CDE = ಎಷ್ಟಾಗುತ್ತೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ಈ ಎಕ್ಸಾಂಪಲ್ ಬಿಡಿಸಬೇಕಾಗಿತ್ತಪ್ಪ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಮುಮ್ಮುಖವಾಗಿ ಅಕ್ಷರ, ಹಿಮ್ಮುಖವಾಗಿ ಅಕ್ಷರ ಮತ್ತು ವಿರುದ್ಧಾಕ್ಷರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ ನಾನು. ಸೊ ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಬಿಡಿಸಕ್ಕೆ ಬರುತ್ತೆ. ಸೊ ಇಲ್ಲಿ ಅಕ್ಷರ ಅಂಕಿ ಕೋಡಿಂಗಪ್ಪ ಅಕ್ಷರ ಮತ್ತು ಅಂಕಿಗಳಿಗೆ ಸಮವಾಗಿರುತ್ತೆ. ಫಾರ್ ಎಕ್ಸಾಂಪಲ್ A ಎಷ್ಟನೇ ಅಕ್ಷರಪ್ಪ ಅಂತಂದ್ರೆ ಇದು 1ನೇ ಅಕ್ಷರ ಆಗಿರುವಂತದ್ದು. ಸೊ ಇಲ್ಲಿ B ಎಷ್ಟನೇ ಅಕ್ಷರಪ್ಪ ಅಂದ್ರೆ 2ನೇ ಅಕ್ಷರ ಆಗಿರುವಂತದ್ದು. ಸೊ C ಎಷ್ಟಪ್ಪ ಅಂದ್ರೆ 3ನೇ ಅಕ್ಷರ ಆಗಿರುವಂತದ್ದು. ಇಲ್ಲಿ 1, 2, 3 ಎಲ್ಲವನ್ನ ಸೇರಿಸಿಬಿಟ್ರೆ ಎಷ್ಟಾಗುತ್ತೆ, ಇದು = 6 ಆಗಿರುವಂತದ್ದು ಅಂದ್ರೆ ಪ್ಲಸ್ ಆಗಿದೆ ಅಂತ ಅರ್ಥ. ಓಕೆ, ನಾವು ಅದೇ ರೀತಿ ನೋಡಿದಾಗ ಇಲ್ಲಿ C ಎಷ್ಟನೇ ಅಕ್ಷರಪ್ಪ ಅಂದ್ರೆ 3ನೇ ಅಕ್ಷರ, D ಎಷ್ಟಪ್ಪ ಅಂದ್ರೆ 4ನೇ ಅಕ್ಷರ, E ಎಷ್ಟಪ್ಪ ಅಂದ್ರೆ 5ನೇ ಅಕ್ಷರ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಪ್ಲಸ್, ಹಿಂದ್ಗಡೆ ಏನಾಗಿದೆ ಇಲ್ಲ ಪ್ಲಸ್ ಆಗಿದೆ. ನೆಕ್ಸ್ಟ್ ಇದೇನಾಗಬೇಕು, ಇಲ್ಲಿ ಪ್ಲಸ್ ಆಗಬೇಕಾಗಿರುತ್ತಾ. ಸೊ 5, 4, 9, 9, 1, 3 ಎಷ್ಟಾಗತ್ತಪ್ಪ ಇಲ್ಲಿ 12 ಆಗಿರುವಂಥದ್ದು. ಸರಿಯಾದ ಉತ್ತರ ಎಷ್ಟಂತೇಳಿ 12 ಅಂತ ನೋಡುವಂಥದ್ದು ಫಸ್ಟ್ ಎಕ್ಸಾಂಪಲ್, ಬೇಸಿಕ್ ಆಗಿರುವಂಥದ್ದು. ಸೊ ಮುಂದೆ ಹೋದಂಗೆ ಎಕ್ಸಾಂಪಲ್ಗಳು ಡಿಫಿಕಲ್ಟ್ ಆಗಿ ಬರುವಂಥದ್ದು. ಎಕ್ಸಾಮ್ ಪ್ರಪೋಸ್ ಇಲ್ಲಿವರೆಗೆ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವೆ ಅನ್ನೋದು ಆಧಾರದ ಮೇಲೆ ನಾನು ಬಿಡಿಸ್ತಾ ಇದ್ದೇನೆ. ಸೊ ಎಲ್ಲ ಎಕ್ಸಾಂಪಲ್ನ ಸಂಪೂರ್ಣ ನೋಡ್ಕೊಳ್ಳಿ. ಸೊ 1ನೇ ಎಕ್ಸಾಂಪಲ್ ಇದು. ಸೊ ನೆಕ್ಸ್ಟ್ 2ನೇ ಎಕ್ಸಾಂಪಲ್ಗೆ ಹೋದಾಗ ಯಾವ ರೀತಿ ಕಂಡು ಬರುತ್ತೆ 2ನೇ ಎಕ್ಸಾಂಪಲ್. CD = 12 ಆದರೆ MB = ಎಷ್ಟು ಅಂತ ಕ್ವಶನ್ ಮಾರ್ಕ್ ಇದೆ. ಓಕೆ, ಇಲ್ಲಿ ನಾವು CD = 12 ಆದರೆ MB = ಎಷ್ಟು ಅಂತಂದಾಗ ಇಲ್ಲೊಂದು ತಿಳ್ಕೊಬೇಕು ನಾವು. ಇಲ್ಲಿ CD ಇರುವ 2 ಅಕ್ಷರ ಅದಾವೆ, ಇಲ್ಲಿ 12 ಅಂತಿದೆ. ಸೊ ಅಕ್ಷರ ಏನಪ್ಪ ಅದರಲ್ಲಿ ಪ್ಲಸ್ನು ಮಾಡಬಹುದು, ಮೈನಸ್ನು ಮಾಡಬಹುದು, ಇಂಟೂನು ಮಾಡಬಹುದು, ವರ್ಗ ಸಂಖ್ಯೆನೂ ಮಾಡುವಂತ ಚಾನ್ಸ್ ಇರುತ್ತೆ. ಇಲ್ಲಿ ನಾವು C ನೋಡ್ಕೊಳ್ಳೋಣ. C ಎಷ್ಟನೇ ಅಕ್ಷರ ಇದು 3 ಆಗಿರುವಂಥದ್ದು. ಓಕೆ, D ಎಷ್ಟಪ್ಪ ಅಂದ್ರೆ 4 ಆಗಿರುವಂಥದ್ದು. ಇಲ್ಲಿ 3, 4 ಕೂಡಿಸ್ಬಿಟ್ರೆ ಎಷ್ಟಾಗತ್ತಾ 7 ಆಗುತ್ತೆ. ಬಟ್ ಇಲ್ಲಿ 12 ಇದೆ. ಬಟ್ ಇಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಇಂಟು ಆಗಿದೆ. ಸೊ 3, 4 ಎಷ್ಟಾಗುತ್ತೆ ಇಲ್ಲಿ 12 ಆಗಿರುವಂಥದ್ದು. ಓಕೆ, ನಾವು ಅದೇ ರೀತಿಯಲ್ಲಿ MB ಅಂತ ನೋಡಿದಾಗ ಇದು ಯಾವ ರೀತಿ ಬಿಡಿಸಿರ್ತಾರಲ್ಲ, ಸೊ ಅದೇ ರೀತಿ ನಾವು ನೆಕ್ಸ್ಟ್ ಬಿಡಿಸಬೇಕಾಗತ್ತಾ. ಆದರೆ M ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ 13ನೇ ಅಕ್ಷರ ಆಗಿರುವಂಥದ್ದು. ಸೊ ನೆಕ್ಸ್ಟ್ B ಅಂದ್ರೆ ಎಷ್ಟು 2, 12 ಎಷ್ಟಾಗುತ್ತೆ ಹೇಳಿ 26. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟಾಗತ್ತೆ ಹೇಳಿ 26 ಅಂತ ನಾವು ನೋಡ್ತೇವೆ. ಓಕೆ, ಈ ರೀತಿ ಏನಪ್ಪ ಅಂದ್ರೆ ಎಕ್ಸಾಂಪಲ್ ನಲ್ಲಿ ಬಿಡಿಸಬೇಕಾಗಿರುವಂಥದ್ದು. ಸೊ ಇದು 2ನೇ ಎಕ್ಸಾಂಪಲ್ ಆಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ನಾವು ಅದೇ ರೀತಿ ಎಕ್ಸಾಂಪಲ್ ನಂಬರ್ ನಾವು ನೆಕ್ಸ್ಟ್ ಹೋದಾಗ ನಂಬರ್ 3 ಅಂತ ಎಕ್ಸಾಂಪಲ್ ನೋಡಿದಾಗ ನೋಡಿ ಪೆನ್ = 35 ಆದರೆ ರೂಮ್ = ಎಷ್ಟು ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಪೆನ್ = 35 ಅಂತಂದಾಗ ಸೊ ಇಲ್ಲಿ ಪ್ಲಸ್ ಆಗಿದ್ದು ಏನು ಮೈನಸ್ ಆಗಿದ್ದು ಇಂಟು ಆಗಿದ್ದು ವರ್ಗ ಸಂಖ್ಯೆ ನೋಡ್ಬೇಕಾಗತ್ತಾ. ಸೊ ಅಕ್ಷರನ ಜ್ಞಾನ ಗೊತ್ತಿರಬೇಕು. ಆ ಅಕ್ಷರ ಬಗ್ಗೆ ಎಷ್ಟಾಗುತ್ತೆ ಅಂತ ನಮ್ಗೆ ಕಲ್ಪನೆ ಇದ್ರೆ ಮಾತ್ರ ಇಲ್ಲ ಆಗತ್ತಾ ಇಮಿಡಿಯೇಟ್ ಆಗಿ ಬಿಡಿಸಕ್ಕೆ ಬರುತ್ತೆ. ಓಕೆ, ಸೊ ನಾವಿಲ್ಲಿ ಪೆನ್ = ಅಂತಿದೆ ಇಲ್ಲಿ ನೋಡಬೇಕು. ಸೊ P = ಎಷ್ಟನೇ ಅಕ್ಷರಪ್ಪ ಅಂದ್ರೆ 16ನೇ ಅಕ್ಷರ. ಓಕೆ, ಹಾಗಾದ್ರೆ ಈ ಎಷ್ಟನೇ ಅಕ್ಷರಪ್ಪ ಅಂದ್ರೆ ಇದು 5ನೇ ಅಕ್ಷರ. ನೆಕ್ಸ್ಟ್ N ಎಷ್ಟಪ್ಪ ಅಂದ್ರೆ ಇದು ಎಷ್ಟು 14ನೇ ಅಕ್ಷರ. ಇಲ್ಲಿ ಇಂಟು ಮಾಡ್ಕೊಂಡ್ಬಿಟ್ರೆ ಸುಮಾರು ಜಾಸ್ತಿ ಆಗುವಂತ ಚಾನ್ಸ್ ಇದೆ. ಬಟ್ ಇಲ್ಲಿ 35 ಮೂಲಕ ಇಲ್ಲಿ ಏನಾಗಿದೆ ಪ್ಲಸ್ ಆಗಿದೆ. 16 + 5 ಪ್ಲಸ್ ಎಷ್ಟು 14. ಇದೆಲ್ಲವನ್ನ ಸೇರಿಸ್ಬಿಟ್ರೆ ಎಷ್ಟಾಗುತ್ತೆ ಹೇಳ್ರಿ 35 ಕಂಡು ಬರುವಂತದ್ದು. ಓಕೆ, ಹಾಗಾದ್ರೆ ಇದು 35 ಆಯ್ತು. ಸೊ ಅದೇ ರೀತಿ ನಾವು ಬಿಡಿಸಿದಾಗ ಇಲ್ಲಿ ರೂಮ್ = ಎಷ್ಟು ಅಂತ ನೋಡಿದಾಗ ಪ್ರಮುಖವಾಗಿ ಇದು ROOM ಅಂತ ನೋಡ್ತೇವೆ. ಸೊ ಇಲ್ಲಿ R ಎಷ್ಟನೇ ಅಕ್ಷರಪ್ಪ ಅಂದ್ರೆ 18ನೇ ಅಕ್ಷರ ಆಗಿರುವಂತದ್ದು.
ಸೊ ಪ್ಲಸ್ ಓ ಎಷ್ಟಪ್ಪ ಅಂದರೆ 15ನೇ ಅಕ್ಷರ ಆಗಿರುವಂಥದ್ದು. ನೆಕ್ಸ್ಟ್ ಪ್ಲಸ್ ಓ ಎಷ್ಟಪ್ಪ ಅಂತಂದ್ರೆ ಇಲ್ಲಿ 15ನೇ ಅಕ್ಷರ ಆಗಿರುವಂಥದ್ದು, ಪ್ಲಸ್ ಎಂ ಎಷ್ಟಪ್ಪ ಅಂದರೆ 13 ಆಗಿರುವಂಥದ್ದು. ಎಲ್ಲವನ್ನ ಸೇರಿಸಿದಾಗ ಎಷ್ಟಾಗುತ್ತಪ್ಪ ಅಂದರೆ ಇದು 18, 15, 15 ನೆಕ್ಸ್ಟ್ 13 ಎಷ್ಟಾಗುತ್ತಪ್ಪ ಅಂದರೆ 61 ಸರಿಯಾದ ಉತ್ತರ ಅಂತ ನೋಡ್ತೀವಿ. ಹಾಗಾದರೆ ರೂಮ್ ಇಸ್ಕೊಲ್ಟು ಎಷ್ಟಾಗುತ್ತದೆಯಪ್ಪ ಅಂದರೆ 61 ಅಂತ ನೋಡ್ತೀವಿ. ಈ ರೀತಿ ಏನಪ್ಪ ಅಂದರೆ ಎಕ್ಸಾಂಪಲ್ನ ಬಿಡಿಸ್ಬೇಕಾಗಿರತ್ತ. ಓಕೆ, ಇದು ಒಂದ್ಸಲ ಎಕ್ಸಾಮ್ದಲ್ಲಿ ಬಂದಿರುವಂಥ ಪ್ರಶ್ನೆ ಇದು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ನ ಹೋದಾಗ ಮುಂದಿನ ಎಕ್ಸಾಂಪಲ್ 4ನೇ ಎಕ್ಸಾಂಪಲ್ ನೋಡಿದಾಗ ಸ್ಟಡಿ ಇಸ್ಕೊಲ್ಟು 25 ಎಂದು ಬರೆದರೆ ಕ್ಲಾಸ್ ಇಸ್ಕೊಲ್ಟು ಕ್ವಶನ್ ಮಾರ್ಕ್ ಅಂತಿದೆ. ಸೊ ಇದನ್ನು ಯಾವ ರೀತಿ ನಾವು ಹಿಂದಿನ ಎಕ್ಸಾಂಪಲ್ ಬಿಡಿಸಿದಾವಲ್ಲ, ಸೊ ಅದೇ ರೀತಿ ನಾವು ಏನು ಮಾಡ್ಬೇಕು, ಇಲ್ಲಿ ಎಕ್ಸಾಂಪಲ್ ಬಿಡಿಸ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಸ್ಟಡಿ ಅಂದಾಗ ಇಲ್ಲಿ ಆಕ್ಚುಲಿ ಏನು ಮಾಡ್ತೀವಿ, ಇಲ್ಲಿ ನಾವು ಸೇಮ್ ಆಗಲೇ ಪೆನ್ ಇಸ್ಕೊಲ್ಟು 35 ಅಂತ ನೋಡ್ಕೊಂಡು ಆ ರೀತಿ ಎಸ್ ಇಸ್ಕೊಲ್ಟು ಎಷ್ಟು ಇಲ್ಲಿ 19 ಆಗಿರುವಂಥದ್ದು, ಟಿ ಇಸ್ಕೊಲ್ಟು 20 ಆಗಿರುವಂಥದ್ದು, ಯು ಇಸ್ಕೊಲ್ಟು 21 ಆಗಿರುವಂಥದ್ದು, ಡಿ ಇಸ್ಕೊಲ್ಟು 4 ಆಗಿರುವಂಥದ್ದು, ವೈ ಇಸ್ಕೊಲ್ಟು 25 ಆಗಿರುವಂಥದ್ದು. ಸೊ ಇಷ್ಟೆಲ್ಲ ನೋಡಿದಾಗ ಇದೊಂದು ನಿಯರೆಸ್ಟ್ ಒಂದು 80 ನಿಯರೆಸ್ಟ್ ಬರುವಂಥದ್ದು ಎಲ್ಲ ಕೌಂಟ್ ಮಾಡಿಬಿಟ್ರೆ, ಬಟ್ ಇಲ್ಲಿ 25 ಇದೆ. ಸೊ ಈ ರೀತಿ ಕೊಟ್ಟಾಗ ಏನು ಮಾಡಬೇಕಪ್ಪ, ಸಿಂಪಲ್ ಆಗಿ ಎಕ್ಸಾಂಪಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಎಕ್ಸಾಂಪಲ್ ಈ ರೀತಿ ಬರುವಂಥದ್ದು. ಸೊ ಸ್ಟಡಿ ಅಂತ ನೋಡಿದಾಗ ನಾವಿಲ್ಲಿ ಅಕ್ಷರ ಎಷ್ಟಿದಾವೆ, ಇಲ್ಲಿ ಸ್ಟಡಿ ಒಳಗೆ 5 ಅಕ್ಷರ ಅದಾವೆ. ಓಕೆ, ಎಷ್ಟಾವಿಲ್ಲ ಅಕ್ಷರ 5 ಅಕ್ಷರ ಇರುವಂಥದ್ದು. ಸೊ ಇವು 5 ಅಕ್ಷರಪ್ಪ ಅಂದರೆ 5 ಸ್ಕ್ವೇರ್ ಎಷ್ಟಾಗುತ್ತೆ ಹೇಳಿ, 5 ಸ್ಕ್ವೇರ್ ಇಸ್ಕೊಲ್ಟು ಎಷ್ಟು 25 ಆಗುತ್ತೆ. ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್. 5 ಸ್ಕ್ವೇರ್ ಎಷ್ಟು ಹೇಳಿ 25 ಆಗಿರುವಂಥದ್ದು. ಸೊ ಅದೇ ರೀತಿ ನೋಡಿದಾಗ ನಾವಿಲ್ಲಿ ಕ್ಲಾಸ್ CLASS ಕ್ಲಾಸ್ ಇಸ್ಕೊಲ್ಟು ಅಕ್ಷರ ಎಷ್ಟಾವಿಲ್ಲಿ 5 ಅವ. ಸೊ 5 ಸ್ಕ್ವೇರ್ ಇಸ್ಕೊಲ್ಟು ಎಷ್ಟಾಗುತ್ತೆ ಹೇಳಿ 25 ಆಗಿರುವಂಥದ್ದು. ಓಕೆ, ಸರಿಯಾದ ಉತ್ತರ ಎಷ್ಟಾಗುತ್ತೆ ಹೇಳಿ 25 ಅಂತ ನೋಡ್ತೀವಿ. ಸೊ ಈ ರೀತಿನೇ ಎಕ್ಸಾಂಪಲ್ಗಳು ಸಾಕಷ್ಟು ಬರುವಂಥದ್ದು. ನಾವು ಪ್ಲಸ್ ಮಾಡೋಂಥ ಚಾನ್ಸ್ ನೋಡ್ತೀವಿ, ಬಟ್ ಇಲ್ಲಿ ಪ್ಲಸ್ ಮಾಡೋಕೆ ಅವಕಾಶ ಇಲ್ಲ. ಬಟ್ ಏನಾಗಿದೆ ಹೇಳ್ರಿ, ಸ್ಕ್ವೇರ್ ಅಂತ ಆಗಿದೆ. ಓಕೆ, ಸೊ ಇದು 4ನೇ ಎಕ್ಸಾಂಪಲ್ ಆದ್ಮೇಲೆ ನಾವು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋದಾಗ 5ನೇ ಎಕ್ಸಾಂಪಲ್ ನೋಡಿದಾಗ ನಂಬರ್ 5 ಎಕ್ಸಾಂಪಲ್ ನೋಡಿದಾಗ ಸೊ 80 ಇಸ್ಕೊಲ್ಟು ನೋಡಿ ಇದೆಂತ ಎಕ್ಸಾಂಪಲ್ ಇದೆ. 80 ಇಸ್ಕೊಲ್ಟು ಎಷ್ಟಪ್ಪ ಅಂದರೆ 20 ಇದೆ. ನೆಕ್ಸ್ಟ್ BAT ಬ್ಯಾಟ್ ಇಸ್ಕೊಲ್ಟು 40 ಇದೆ. ಅದರ ಕ್ಯಾಟ್ ಇಸ್ ದ ಬೆಲೆ ಎಷ್ಟು ಅಂತ ಕ್ವಶನ್ ಇದೆ. ಓಕೆ, ಇಲ್ಲಿ ಸೇಮ್ ನಾವು ಬಿಡಿಸುವಂಥದ್ದು. ಸ್ವಲ್ಪ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಕ್ಸಾಂಪಲ್ ಯಾವ ರೀತಿ ಬಂದು ತಿಳ್ಕೊಂಡು. ಸೊ ಎ ಇಸ್ಕೊಲ್ಟು 1 ಹೌದಾ, ಇಸ್ಕೊಲ್ಟು ಇಂಟು ಎಷ್ಟು 20, ಟಿ ಎಷ್ಟಾಗುತ್ತೆ ಹೇಳಿ 20, ಎ ಎಷ್ಟಾಗುತ್ತೆ 1. ಇಲ್ಲಿ 21 ಎಷ್ಟಾಗುತ್ತೆ ಹೇಳಿ 20 ಆಗಿರುವಂಥದ್ದು, ಇಲ್ಲಿ 20 ಅಂತಿದೆ. ಓಕೆ, ನಾವು ಅದೇ ರೀತಿ ನೋಡಿದಾಗ ಇಲ್ಲಿ ಬಿ ಇಸ್ಕೊಲ್ಟು ಎಷ್ಟಾಗುತ್ತೆ ಹೇಳಿ, ಇಲ್ಲಿ ಬಿ ಇಸ್ಕೊಲ್ಟು ಎಷ್ಟು 2. ನೆಕ್ಸ್ಟ್ ಎ ಇಸ್ಕೊಲ್ಟು ಎಷ್ಟು ಇಲ್ಲಿ 1. ನೆಕ್ಸ್ಟ್ ಟಿ ಇಸ್ಕೊಲ್ಟು ಎಷ್ಟು ಹೇಳಿ ಇಲ್ಲಿ 20 ಆಗಿರುವಂಥದ್ದು. ನಾವು ಇಂಟುನು ಮಾಡಬೇಕು, ಇಲ್ಲಿ ಇಂಟು ಮಾಡುವಂಥದ್ದು. ಓಕೆ, ಹಾಗಾದ್ರೆ 21 20 22 ಎಷ್ಟಾಗುತ್ತೆ ಹೇಳ್ರಿ 40. ಇದು ಸರಿಯಾದ ಉತ್ತರ ಅಂತ ನೋಡ್ತೇವೆ. ಇಲ್ಲಿ 20 ಬಂತು, ಇಲ್ಲಿ 40 ಬಂತು, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಓಕೆ, ನಾವು ಅದೇ ರೀತಿ ನೋಡಿದಾಗ ಇಲ್ಲಿ ಕ್ಯಾಟ್ ದ ಬೆಲೆ ಎಷ್ಟು ಅಂದ್ರೆ ಸೇಮ್ ಬಿಡಿಸ್ಬೇಕಂತ. ಸಿ ಇಸ್ಕೊಲ್ಟು ಎಷ್ಟಪ್ಪ ಅಂದ್ರೆ ಇಲ್ಲಿ ಸಿ ಇಂಟು ಎ ಇಂಟು ಟಿ ಅಂತ ನೋಡ್ಬೇಕು. ಓಕೆ, ಸಿ 3ನೇ ಅಕ್ಷರ ಇಂಟು ಎ ಎಷ್ಟು 1 ಇಂಟು ಟಿ ಎಷ್ಟು 20, 21 20 23 ಎಷ್ಟಾಗುತ್ತೆ ಹೇಳಿ 60. ಹಾಗಾದ್ರೆ ಸರಿಯಾದ ಹೇಳ್ರಿ ಆನ್ಸರ್ 60 ಅಂತ ನೋಡುವಂಥದ್ದು. ಓಕೆ, ಈ ರೀತಿ ನಾವು ಎಕ್ಸಾಂಪಲ್ ಇಲ್ಲಿ ನಾವು ತಿಳ್ಕೊಬೇಕಾಗತ್ತಾ. ಸೊ ಇಲ್ಲಿ 80 ಇಸ್ಕೊಲ್ಟು 20 40 ಕೊಡುವಂಥ ಚಾನ್ಸ್ ಇರುತ್ತಾ. ಇಲ್ಲಿ ಬ್ಯಾಟ್ 40 ಹೋಗಿ 80 ಕೊಡುವಂಥ ಚಾನ್ಸ್ ಇರುತ್ತಾ. ಇಲ್ಲಿ ನಾವು 60 ಹೋಗಿ 120 ಮಾಡುವಂಥ ಚಾನ್ಸ್, ಡಬಲ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಮಾಡಬೇಕು, ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕಾಗತ್ತಾ. ಸೊ ಇದು 5ನೇ ಎಕ್ಸಾಂಪಲ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನಾವು 6ನೇ ಎಕ್ಸಾಂಪಲ್ ಹೋದಾಗ ಎಕ್ಸಾಂಪಲ್ 6 ಬಂದಾಗ ನೋಡಿ ರೀಸನ್ ಇಸ್ಕೊಲ್ಟು ಅಂತಿದೆ. ಓಕೆ, ನಾವಿಲ್ಲಿ ಸಂಖ್ಯೆಗಳು ನೋಡಿದಾಗ ಸಂಖ್ಯೆಗಳು ಕಡಿಮೆ ಇದೆ, ಬಟ್ ಇಲ್ಲಿ ವರ್ಡ್ಸ್ಗಳು ಜಾಸ್ತಿ ಅದಾವೆ. ಓಕೆ, ಬಟ್ ಇಲ್ಲಿ ನೋಡಿದಾಗ ರೀಸನ್ ನೋಡಿದಾಗ ಸುಮಾರು ಅಕ್ಷರ ಎಷ್ಟು ಅಂತಂದಾಗ ಇಲ್ಲಿ 2 4 6 ಅಕ್ಷರ ಅದಾವೆ. ಭಾಳ ಸಿಂಪಲ್ ಆಗಿರುವಂಥದ್ದು. 6 ಅಕ್ಷರ 6 ಮೈನಸ್ 1 ಇಸ್ಕೊಲ್ಟು ಎಷ್ಟು ಅಂತ ಹೇಳಿ 5. ಸಿಂಪಲ್ ಆಗಿರುವಂಥ ಒಂದು ವರ್ಡ್ಸ್. ಓಕೆ, ರೈಲ್ವೆ ಡಿಪಾರ್ಟ್ಮೆಂಟ್ಲಿ ಆಲ್ರೆಡಿ ಎಕ್ಸಾಮ್ದಲ್ಲಿ ಪ್ರಶ್ನೆ ಬಂದಿರುವಂಥದ್ದು. ಓಕೆ, ಹಾಗೆ ನೆಕ್ಸ್ಟ್ ಇಲ್ಲಿ ಬಿಲ್ವಿಳ ಅಂತಿದೆ. ಸೊ ಅಕ್ಷರ ನೋಡ್ರೆ 2 4 6 8 ಅದಾವೆ. 8 ಮೈನಸ್ 1 ಇಸ್ಕೊಲ್ಟು ಎಷ್ಟು 7 ಆಗುತ್ತೆ. ಸೊ ನೇರವಾಗಿ ಇಲ್ಲಿ 7 ಅಂತ ನೋಡ್ತೀವಿ. ಓಕೆ, ಇಲ್ಲಿ ಗೌರ್ಮೆಂಟ್ ನೋಡಿದಾಗ 2 4 6 8 10 ಅಕ್ಷರ ಅದಾವ. ಸೊ 10 ಮೈನಸ್ 1 ಇಸ್ಕೊಲ್ಟು ಎಷ್ಟಾಗುತ್ತೆ 9. ಹಾಗಾದ್ರೆ ಸರಿಯಾದ ಉತ್ತರ ಎಷ್ಟಾಗುತ್ತೆ ಹೇಳಿ, ಇಲ್ಲಿ ಸರಿಯಾದ ಉತ್ತರ 9 ಅಂತ ನೋಡ್ತೀವಿ. ಓಕೆ, ಈ ರೀತಿ ಏನಪ್ಪ ನಮಗೆ ಇಲ್ಲಿ ಪ್ರಮುಖವಾಗಿ ಕಂಡು ಬರುವಂಥದ್ದು. ಹಾಗಾದ್ರೆ 6ನೇದು ಆನ್ಸರ್ ಏನಾಗುತ್ತೆ ನಮಗೆ 9 ಅಂತ ನೋಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನ ಹೋದಾಗ ಎಕ್ಸಾಂಪಲ್ ನಂಬರ್ 7 ಅಂತ ನೋಡಿದಾಗ ಇಲ್ಲಿ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ 7 ಆಗಿರುವಂಥದ್ದು. ಸೊ ಇಲ್ಲೇನು ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂದ್ರೆ ಎ ಇಸ್ಕೊಲ್ಟು 2, ಎಂ ಇಸ್ಕೊಲ್ಟು 26, ಜೆಡ್ ಇಸ್ಕೊಲ್ಟು 56 ಎಂದಾದರೆ ಬಿ ದ ಬೆಲೆ ಎಷ್ಟು ಅಂತ ಕ್ವಶನ್ ಇದೆ. ಓಕೆ, ಈ ರೀತಿ ಕೊಟ್ಟಾಗ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎ ಇಸ್ಕೊಲ್ಟು 2 ಅಂದ್ರೆ ಇದು ಇಲ್ಲಿ ಏನು ಇಂಟು 2 ಅಂತ ಆಗಿದೆ. ಎ ಇಸ್ಕೊಲ್ಟು ಡಬಲ್ ಆಗಿದೆ 2 ಅಂತ ನೋಡ್ತೇವೆ. ಓಕೆ, ಎಂ ಇಸ್ಕೊಲ್ಟು ಎಷ್ಟು 13 2 ಎಷ್ಟಾಗುತ್ತೆ ಹೇಳಿ ಡಬಲ್ 26 ಆಗಿರುವಂಥದ್ದು. ಓಕೆ, ಆಮೇಲೆ ನೆಕ್ಸ್ಟ್ ಇಲ್ಲಿ ಜೆಡ್ ಇಸ್ಕೊಲ್ಟು ಜೆಡ್ ಅಂತ ನೋಡಿದಾಗ ಪ್ರಮುಖವಾಗಿ ಎಷ್ಟಿದು 26 ಇಂಟು ಎಷ್ಟು 2 ಇಸ್ಕೊಲ್ಟು ಎಷ್ಟಾಗುತ್ತೆ ಹೇಳಿ 52 ಆಗಿರುವಂಥದ್ದು. ಸೊ ಈ ರೀತಿ ನಾವು ತಿಳ್ಕೊಂಡಾಗ
ಇಲ್ಲಿ ಬಿ ಇ ಟಿ ಅಂತಿದೆ. ಓಕೆ, ಬಿ ಇಸ್ ಈಕ್ವಲ್ ಟು ಎಷ್ಟು 2. ಓಕೆ, ಅಗರ್ ಇ ಇಸ್ ಈಕ್ವಲ್ ಟು ಎಷ್ಟು 5, ಅಗರ್ ಟಿ ಇಸ್ ಈಕ್ವಲ್ ಟು ಎಷ್ಟು 20. ಸೊ ಎಲ್ಲ ಸೇರಿಸಿಬಿಟ್ರೆ ಎಷ್ಟಾಗತ್ತಾ 27 ಆಗುತ್ತಾ. 27 ಎರಡ್ಲಿ ಎಷ್ಟಾಗತ್ತಾ 54 ಆಗಿರುವಂಥದ್ದು. ಓಕೆ, ಈ ರೀತಿಯ ಏನಪ್ಪ ಇಲ್ಲಿ ಆನ್ಸರ್ ಬಿಡಿಸಬೇಕಾಗಿತ್ತು. ಸೊ ಸರಿಯಾದ ಉತ್ತರ ಇಲ್ಲಿ 54 ಆಗಿರುವಂಥದ್ದು ಸರಿಯಾದ ಉತ್ತರ ಅಂತ ನೋಡ್ತೇವೆ. ಓಕೆ, ಈ ರೀತಿ ಇದು ಎಕ್ಸಾಂಪಲ್ ಬರುವಂಥದ್ದು 7 ಅಂತ ನೋಡ್ತೇವೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಆದ್ಮೇಲೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ, ಸೊ ಎಕ್ಸಾಂಪಲ್ ನಂಬರ್ 8 ಅಂತ ನೋಡಿದಾಗ ಇದು ಯಾವ ರೀತಿ ಕಂಡು ಬರುತ್ತೆ, ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಇದು ಬಂದಿರುವಂಥದ್ದು. ಸೊ ಇಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಿರುವಂಥದ್ದು ಎಷ್ಟು 8 ಅಂತ ನೋಡ್ತೀವಿ. ಡಿ ಇಸ್ ಈಕ್ವಲ್ ಟು 64 ಆದರೆ ಎಚ್ ದ ಬೆಲೆ ಎಷ್ಟು ಅಂತ ಕ್ವಶನ್ ಇದೆ. ಓಕೆ, ಹಾಗಾದ್ರೆ ಇದನ್ನ ಯಾವ ರೀತಿ ಬಿಡಿಸಬೇಕು ನೋಡಿ. ಸೊ ಇಲ್ಲಿ ನಾವು ಡಿ ಅಂತ ಬರೆದಾಗ ಎಕ್ಸಾಮ್ದಲ್ಲಿ ಡಿ ಅಂತ 4 ಅಂತ ಕೊಡೋ ಚಾನ್ಸ್ ಇರುತ್ತೆ, ಅಥವಾ ಡಿ 16 ಅಂತೂ ಕೊಡಬಹುದು. ಓಕೆ, ಮತ್ತೆ ಇನ್ನಿತರ ಯಾವುದೇ ಒಂದು ನಾವು ಎಕ್ಸಾಂಪಲ್ ಇಲ್ಲಿ ನಾವು ಕೊಡಬಹುದು. ಓಕೆ, ಆದರೆ ಅವ್ರಲ್ಲಿ ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟರಪ್ಪ ಅಂತಂದ್ರೆ 64 ಕೊಟ್ಟಿದ್ದಾರಾ. ಓಕೆ, ನಾವಿಲ್ಲಿ ಡಿ ಇಸ್ ಈಕ್ವಲ್ ಟು 4. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು 4 ಆಗಿದೆ. 4ರ ಕ್ಯೂಬ್ ಎಷ್ಟಾಗುತ್ತಪ್ಪ ಅಂದ್ರೆ ಇಸ್ ಈಕ್ವಲ್ ಟು 64 ಆಗಿರುವಂಥದ್ದು ನೋಡಿ. 4 ಇಂಟು 4 ಇಂಟು 4 ಇಸ್ ಈಕ್ವಲ್ ಟು ಎಷ್ಟು 64 ಆಗಿರುವಂಥದ್ದು. ಓಕೆ, ಅದೇ ರೀತಿ ನೋಡಿದಾಗ ನಾವಿಲ್ಲಿ ಎಚ್ ಎಷ್ಟಪ್ಪ ಅಂದ್ರೆ 8ರ ಕ್ಯೂಬ್ ಎಷ್ಟಾಗುತ್ತಪ್ಪ ಅಂದ್ರೆ 5 1 2 ಅಂತ ನೋಡ್ತೇವೆ. 512 ಅಂತ ನೋಡ್ತೇವೆ. ಈ ರೀತಿ ಸಿಂಪಲ್ ಆಗಿ ಇರುವಂತಹ ಎಕ್ಸಾಂಪಲ್, ಅಷ್ಟೇ ಡಿಫಿಕಲ್ಟ್ ಆಗಿರುವಂಥದ್ದು. ಎಕ್ಸಾಮ್ನಲ್ಲಿ ಇದು ಕ್ವಶನ್ ಆಲ್ರೆಡಿ ಬಂದು ಹೋಗಿರುವಂಥದ್ದು. ಓಕೆ, ಇದೇ ರೀತಿ ನಾವು ತಿಳ್ಕೊಬೇಕಾಗತ್ತಾ. ಸೊ ಇದು 8ನೇ ಎಕ್ಸಾಂಪಲ್ ಆಗಿರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಎಕ್ಸಾಂಪಲ್ ಹೋದಾಗ ಎಕ್ಸಾಂಪಲ್ 9 ಅಂತ ನೋಡಿದಾಗ ಇದನ್ನು ಸಹ ಏನಪ್ಪ ಅಂದ್ರೆ ಆಲ್ರೆಡಿ ಒಂದ್ಸಲ ಬಂದಿರತಕ್ಕಂಥದ್ದು ಎಕ್ಸಾಮ್ದಲ್ಲಿ. ಸೊ ಸಿ ಇಸ್ ಈಕ್ವಲ್ ಟು 49 ಆದರೆ ಹಿ ಇಸ್ ಈಕ್ವಲ್ ಟು ಎಷ್ಟು. ಸುಮಾರು ವಿದ್ಯಾರ್ಥಿಗಳು ಇದನ್ನು ರಾಂಗ್ ಅನ್ನು ಆನ್ಸರ್ ಬಿಡಿಸಿದ್ರೆ ಎಕ್ಸಾಮ್ದಲ್ಲಿ ಗೊತ್ತಾಗಿದೆ. ಓಕೆ, ಹಾಗಾದ್ರೆ ಸಿ ಇಸ್ ಈಕ್ವಲ್ ಟು 49 ಆದರೆ ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಹಿ ಇಸ್ ಈಕ್ವಲ್ ಟು ಎಷ್ಟು ಕ್ವಶನ್ ಇದೆ ನೋಡಿ. ಇಲ್ಲಿ ಸಿ ಇಸ್ ಈಕ್ವಲ್ ಟು ಅಂತ ಬಂದಾಗ ನಾವು ಆಕ್ಚುಲಿ ಏನ್ ಮಾಡ್ತೇವೆ, ಇಲ್ಲಿ ಎಸ್ ದ ಬೆಲೆ ಎಷ್ಟು 19 ಅಂತ ನೋಡ್ತೇವೆ. ಓಕೆ, ಹಿ ದ ಬೆಲೆ ಎಷ್ಟು ಅಂತ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಎಚ್ ದ ಬೆಲೆ ಎಷ್ಟು ಅಂತಂದಾಗ ಎಚ್ 8 ಅಂತ ನೋಡ್ತೇವೆ. ಈ ಎಷ್ಟಪ್ಪ ಅಂದ್ರೆ 5 ಅಂತ ನೋಡ್ತೀವಿ. ಎಲ್ಲ ಸೇರಿಸಿಬಿಟ್ಟು ಎಷ್ಟಾಗುತ್ತೆ 49 ಆಗುದಿಲ್ಲ. ಓಕೆ, ಅವಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ಕೂಡಿಸೋದು ಅಲ್ಲ. ಓಕೆ, ಇದನ್ನ ಯಾವ ರೀತಿ ಬಿಡಿಸಿದಾರಪ್ಪ ಅಂದ್ರೆ ಇಲ್ಲಿ ಬಿಡಿಸಿ ನೋಡಿ. ಎಸ್ ಎಚ್ ಇ ಸಿ ಅಂತಿದೆ. ಓಕೆ, ಎಸ್ ದ ಅಪೋಸಿಟ್ ಯಾವಾಗ ಸರ್ ಎಚ್. ಓಕೆ, ಎಚ್ ದ ಅಪೋಸಿಟ್ ಯಾವುದು ಎಸ್ ಆಗಿರುವಂತದ್ದು, ಈ ದ ಅಪೋಸಿಟ್ ಯಾವುದು ವಿ ಅಂತ ನೋಡ್ತೀವಿ. ಸೊ ಎಲ್ಲವನ್ನ ಎಸ್ ದ ಅಪೋಸಿಟ್ ಎಚ್ ಆಗಿರುವಂತದ್ದು, ಎಸ್ ದ ಅಪೋಸಿಟ್ ಎಚ್ ದ ಅಪೋಸಿಟ್ ಎಸ್, ಈ ದ ಅಪೋಸಿಟ್ ವಿ ಅಂತ ನೋಡ್ತೀವಿ. ಸೊ ಇಲ್ಲಿ ಎಚ್ ಎಷ್ಟನೇ ಅಕ್ಷರಪ್ಪ ಅಂದ್ರೆ 8ನೇ ಅಕ್ಷರ, ಎಸ್ ಎಷ್ಟಪ್ಪ ಅಂದ್ರೆ 19, ವಿ ಎಷ್ಟಪ್ಪ ಅಂದ್ರೆ 22. ಸೊ ಎಲ್ಲವನ್ನ ಪ್ಲಸ್ ಮಾಡಿಕೊಂಡಾಗ ಇದು ಎಷ್ಟಾಗತ್ತಪ್ಪ ಅಂದ್ರೆ ಇದು 49 ಆಗಿರುವಂತದ್ದು. ಇದು ಎಷ್ಟಾಗತ್ತ 49 ಆಗಿರುವಂತದ್ದು. ಓಕೆ, ಅದೇ ರೀತಿ ನಾವು ಇಲ್ಲಿ ಹಿ ಅಂತ ನೋಡ್ಕೊಂಡಾಗ, ಓಕೆ, ಎಚ್ ಇ ಅಂತ ನೋಡ್ಕೊಂಡಾಗ, ಸೊ ಎಚ್ ದ ಅಪೋಸಿಟ್ ಯಾವುದು ಎಸ್, ಇ ದ ಅಪೋಸಿಟ್ ಯಾವುದು ಹೇಳಿ ಇಲ್ಲಿ ವಿ ಅಂತ ಬರುವಂತದ್ದು. ಓಕೆ, ಇ ವಿ ಇಲ್ಲಿದೆ ಅಲ್ಲ, ಇ ವಿ ಎಸ್. ಓಕೆ, ಎಸ್ ಇಸ್ ಈಕ್ವಲ್ ಟು 19 ಪ್ಲಸ್ ವಿ ಇಸ್ ಈಕ್ವಲ್ ಟು ಎಷ್ಟು 22 ಅಂತದಾಗ ಇದು ಇಸ್ ಈಕ್ವಲ್ ಟೋಟಲ್ ಎಷ್ಟಾಗತ್ತಪ್ಪ ಅಂದ್ರೆ 41 ಆಗಿರುವಂತದ್ದು. ಎಷ್ಟು 41 ಕರಿತೀವಿ. ಹಾಗಾದ್ರೆ ಎಚ್ ಇ ದ ಬೆಲೆ ಎಷ್ಟು 41 ಸರಿಯಾದ ಉತ್ತರ ಅಂತ ನೋಡ್ತೀವಿ. ಓಕೆ, ಈ ರೀತಿ ಏನಪ್ಪ ಅಂದ್ರೆ ಎಕ್ಸಾಂಪಲ್ ನ ಬಿಡಿಸಬೇಕಾಗಿರುವಂತದ್ದು. ಸೊ ಇದು 9ನೇ ಎಕ್ಸಾಂಪಲ್ ಆಗಿರುವಂತದ್ದು. ಓಕೆ, ಅದು ನೆಕ್ಸ್ಟ್ ಎಕ್ಸಾಂಪಲ್ ನಾವು ನೋಡಿದಾಗ 10ನೇ ಎಕ್ಸಾಂಪಲ್ ನೋಡಿದಾಗ, ಓಕೆ, ವಾಟ್ ಇಸ್ ಈಕ್ವಲ್ ಟು 5 1 2 3 8 ಆದರೆ ನಂಬರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದೆ. ಸೊ ಇಲ್ಲಿ ಬಂದಾಗ ನಂಬರ್ ಇಸ್ ಈಕ್ವಲ್ ಟು ಅಂತ ಬಂದಾಗ ಪ್ರಮುಖವಾಗಿ ಇದನ್ನ ಬಿಡಿಸೋಣ ಅಂತ ನೋಡಿ ಎಕ್ಸಾಂಪಲ್. ಸೊ ಇಲ್ಲಿ ವಾಚ್ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂತ ಎಕ್ಸಾಂಪಲ್. ಓಕೆ, ಇಂಥವು ಇತ್ಲಾಗ RRB ಎಕ್ಸಾಮ್ದಲ್ಲಿ, ಸೊ ಸೆಂಟ್ರಲ್ SSC BSF CRPL ಎಕ್ಸಾಮ್ ಅಲ್ಲಿ ಬಹಳ ಸಲ ಬಂದ ಕ್ವಶನ್ ಬಂದಾಗ ಡಿಫಿಕಲ್ಟ್ ಆಗಿ ಡಬ್ಲ್ಯೂ ಅನ್ನು ನೋಡ್ತೇವೆ ನಾವು. ಸೊ ಇಲ್ಲಿ 23 A1 T20 C3 H8 ಅಂತ ನೋಡ್ತೇವೆ. ಸೊ ಇಲ್ಲಿ ನೋಡಿದ್ರೆ 5 1 2 3 8 ಅಂತ ಇದೆ. ಓಕೆ, ಹಾಗಾದ್ರೆ ರಾಂಗ್ ಆಗಿಲ್ಲ, ಸರಿಯಾದ ಉತ್ತರ ಇದೆ. ಇದನ್ನ ಯಾವ ರೀತಿ ಬಿಡಿಸ್ಬೇಕು ನೋಡಿ. ಇಲ್ಲಿ ಡಬ್ಲ್ಯೂ ಎಷ್ಟನೇ ಅಕ್ಷರಪ್ಪ ಎಸ್ ಟಿ ಯು ವಿ ಡಬ್ಲ್ಯೂ 23, ಎ ಎಷ್ಟು 1, ಟಿ ಎಷ್ಟು 20 ಆಗಿರುವಂತದ್ದು, ಸೊ ಸಿ ಎಷ್ಟು 3, ಎಚ್ ಎಷ್ಟು 8 ಆಗಿರುವಂಥದ್ದು. ಓಕೆ, 23 1 23 8 ಆಗಿರುವಂಥದ್ದು. ಓಕೆ, ಇಲ್ಲಿ ಈ ರೀತಿ ಇದೆ, ಬಟ್ ಇಲ್ಲಿ ಹಿಂಗಿದೆ. ಅವಾಗ ಏನ್ ಮಾಡಪ್ಪ ಅಂದ್ರೆ ಇದು ಯಾವ ರೀತಿ ಬಿಡಿಸಾರಪ್ಪ ಅಂದ್ರೆ 2 1 ಕೂಡಿಸಿ ಇಸ್ ಒಂದಕ್ಕೆ ಸಿಂಗಲ್ ಇಸ್ಟ್ 1, 2 ಪೂಜ್ ಇಸ್ ಈಕ್ವಲ್ ಟು 2, 3ಕ್ಕೆ 3, 8ಕ್ಕೆ 8. ಹಾಗಾದ್ರೆ ಇದು ಸರಿಯಾದ ಉತ್ತರ. ಇದು ಎಲ್ಲಿ ಇಲ್ಲಿದೆ. ಓಕೆ, ಈ ರೀತಿ ಕಂಡು ಬರುವಂತದ್ದು ಇದು 1. ಸೊ ಇದು ಯಾವ ರೀತಿ ಬಿಡಿಸಿದ್ದಾನೆ ಅದೇ ರೀತಿ ನೆಕ್ಸ್ಟ್ ನಾವು ನೋಡ್ಬೇಕಾಗತ್ತಾ. ಸೊ ನಂಬರ್ ಇಸ್ ಈಕ್ವಲ್ ಟು ಅಂತ ಇದೆ ಇಲ್ಲಿ. ಓಕೆ, ನಂಬರ್ ಇಸ್ ಈಕ್ವಲ್ ಟು ಅಂತ ಬಂದಾಗ ಪ್ರಮುಖವಾಗಿ ಎನ್ ಎಸ್ನೇ ಅಕ್ಷರ ಇಲ್ಲಿ ನೋಡ್ಬೇಕು. ಎನ್ ಎಸ್ನೇ ಅಕ್ಷರ ಇದು 14ನೇ ಅಕ್ಷರ. ಸೊ ಯು ಎಷ್ಟಾಗತ್ತಾ 21ನೇ ಅಕ್ಷರ. ಎಂ ಎಸ್ನೇ ಅಕ್ಷರ ಇದು 13ನೇ ಅಕ್ಷರ ಆಗಿರುವಂತದ್ದು. ಓಕೆ,
ಅದರ ನೆಕ್ಸ್ಟ್ ಏನಪ್ಪ ಅಂದ್ರೆ ಬಿ ಎಷ್ಟನೇ ಅಕ್ಷರ ಇದು 2ನೇ ಅಕ್ಷರ ಆಗಿರುವಂತದ್ದು. ಸೊ ಇ ಎಷ್ಟಪ್ಪ ಅಂದ್ರೆ 5ನೇ ಅಕ್ಷರ ಆಗಿರುವಂತದ್ದು, ಆರ್ ಎಷ್ಟಪ್ಪ ಅಂದ್ರೆ 18ನೇ ಅಕ್ಷರ ಆಗಿರುವಂತದ್ದು, ಎನ್ ಎಷ್ಟು 14, ಯು ಎಷ್ಟು 21, ಎಂ ಎಷ್ಟು 13, ಬಿ ಎಷ್ಟು 2, ಇ ಎಷ್ಟು 5, ಆರ್ ಎಷ್ಟು 18 ಅಂತ ನೋಡ್ತೀವಿ. ಸೊ ಇದನ್ನ ಸಿಂಗಲ್ ಲಿಸ್ಟ್ ಮಾಡ್ಕೊಂಡಾಗ 4 1 ಕೂಡಿಸಿ ಇಸ್ ಈಕ್ವಲ್ ಟು 5, ಸೊ 2 1 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟು 3, 3 1 ಕೂಡಿಸಿ ಇಸ್ ಈಕ್ವಲ್ ಟು 4, ಸೊ 2 2, 5 5, 8 1 ಕೂಡಿಸಿ ಎಷ್ಟಿದು 9. ಇದು ಸರಿಯಾದ ಉತ್ತರ ಅಂತ ನೋಡ್ತೀವಿ. ಈ ರೀತಿ ಎಕ್ಸಾಮ್ದಲ್ಲಿ ನಾವು ಬಿಡಿಸಬೇಕಾಗತ್ತಾ. ಸೊ ಇದು ಸಾಕಷ್ಟು ಬಾರಿ ಎಕ್ಸಾಮ್ದಲ್ಲಿ ಇಂಥ ಪ್ರಶ್ನೆಗಳು ಬಂದೋಗಿರುವಂಥದ್ದು. ಓಕೆ, ಈ ರೀತಿ ಪ್ರಾಕ್ಟೀಸ್ ಅನ್ನ ಜಾಸ್ತಿ ಮಾಡಿ. ಸೊ ನೆಕ್ಸ್ಟ್ ನಾವು ಎಕ್ಸಾಂಪಲ್ ನೋಡಿದಾಗ ಎಕ್ಸಾಂಪಲ್ ನಂಬರ್ 11 ಅಂತ ಬಂದಾಗ, ಸೊ ಇದು ಅದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಸೊ ಯಾವ ರೀತಿ ಎಕ್ಸಾಮ್ದಲ್ಲಿ ಇದು ಪ್ರಶ್ನೆಗಳು ಈ ರೀತಿ ಬರ್ತಾ ಇದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಮಷಿನ್ ಅಂತಿದೆ. ಓಕೆ, ಇದು ಯಾವ ರೀತಿ ನಾವು ನಿಜವಾಗ್ಲೂ ಎಂ ಅಂತ ನೋಡಿದಾಗ ಎಂ ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ 13 ಆಗುತ್ತೆ. ಸೊ ಇಲ್ಲಿ 19 ಇದೆ. ಎ ಇಸ್ ಈಕ್ವಲ್ ಟು 1 ಆಗುತ್ತೆ, ಇಲ್ಲಿ 7 ಇದೆ. ಸೊ ಹೆಂಗ್ ಬಿಡಿಸ್ಬೇಕು? ಸೊ ಏನಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಆಗಿದೆ ಅಂತ ಅರ್ಥ. ಅಕ್ಷರ ಹೆಂಗ ಪ್ಲಸ್ ಆಗಿದೆ. ಇಲ್ಲಿ 13, ಎಂ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ, ಈಗ 13. ಓಕೆ, ಎ ಇಸ್ ಈಕ್ವಲ್ ಟು ಎಷ್ಟು 1, ನೆಕ್ಸ್ಟ್ ಇ ಇಸ್ ಈಕ್ವಲ್ ಟು ಎಷ್ಟು 3, ಎಚ್ ಇಸ್ ಈಕ್ವಲ್ ಟು ಎಷ್ಟು 8. ಹೌದಾ, ಎಚ್ ಇಸ್ ಈಕ್ವಲ್ ಟು 8. ಇಲ್ಲಿ ನೋಡಿದಾಗ 13ಕ್ಕೆ ಪ್ಲಸ್ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 19 ಆಗುತ್ತೆ. ಓಕೆ, ಇಲ್ಲಿ 1 5 ಪ್ಲಸ್ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 7 ಆಗುತ್ತೆ. ಸೊ ಇದಕ್ಕೆ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 9 ಆಗುತ್ತೆ. ಸೊ ಇದಕ್ಕೆ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 14. ನೋಡಿ 19 7 9 14, 19 7 9 14 ಇದೇ ರೀತಿ ಮುಂದೆ ಕಂಟಿನ್ಯೂ ಆಗಿದೆ. ಇದು ಇಲ್ಲಿದೆ. ಓಕೆ, ಈ ರೀತಿ ಕಂಟಿನ್ಯೂ ಅಂದ್ರೆ ಪ್ಲಸ್ 6 ಪ್ಲಸ್ ಇಲ್ಲಿ ಏನಾಗಿದೆ ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಆಗಿದೆ ಇದಕ್ಕೆ. ಓಕೆ, ಪ್ಲಸ್ 6 ಅಕ್ಷರಗಳಿಗೆ ಪ್ಲಸ್ 6 ಆಗಿದೆ. ಹಿಂಗಾಗಿಲ್ಲ ಅಂದ್ರೆ ಕೌಂಟು ಹೆಚ್ಚಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ನಾವು ಎಕ್ಸಾಂಪಲ್ ಇದನ್ನ ನೋಡಿದಾಗ ಡೇಂಜರ್ ಬಿಡಿಸಿದಾಗ ಇಲ್ಲಿ ನಾವು ಡಿ ಇಸ್ ಈಕ್ವಲ್ ಟು ಎಷ್ಟು 4 ಆಗುತ್ತೆ. ಓಕೆ, ಡಿ ಇಸ್ ಈಕ್ವಲ್ ಟು 4 ಇಲ್ಲಿ ನೋಡ್ಕೊಳ್ಳಿ. ಡಿ ಇಸ್ ಈಕ್ವಲ್ ಟು ಎಷ್ಟು 4 ಪ್ಲಸ್ ಇದಕ್ಕೆ ಎಷ್ಟು ಕೊಡಿಸೋಣ ಆರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 10 ಆಗುತ್ತೆ. ಓಕೆ, ಅದೇ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಎ ಇಸ್ ಈಕ್ವಲ್ ಟು ಎಷ್ಟು 1 ಪ್ಲಸ್ ಇದಕ್ಕೆ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 7 ಆಗುತ್ತೆ. ಓಕೆ, ಎನ್ ಇಸ್ ಈಕ್ವಲ್ ಟು ಎಷ್ಟು 14 ಪ್ಲಸ್ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 20 ಆಗುತ್ತೆ. ಓಕೆ, ಜಿ ಇಸ್ ಈಕ್ವಲ್ ಟು ಎಷ್ಟು ಹೇಳಿ 7. ಓಕೆ, ಜಿ ಇಸ್ ಈಕ್ವಲ್ ಟು 7 ಇಸ್ ಈಕ್ವಲ್ ಟು ಪ್ಲಸ್ ಇದಕ್ಕೆ ಎಷ್ಟು ಕೂಡಿಸ್ರಿ ಪ್ಲಸ್ 6 ಕೂಡಿಸಿ ಇದಕ್ಕೆ ಎಷ್ಟಾಗುತ್ತೆ 13 ಆಗುತ್ತೆ. ಓಕೆ, ಅದರ ನೆಕ್ಸ್ಟ್ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಡ್ರಿ 7. ನೆಕ್ಸ್ಟ್ ಇ ಇಸ್ ಈಕ್ವಲ್ ಟು ಈ ಕಡೆ ಬಿಡಿಸಿ ನೋಡಿ. ಇಲ್ಲಿ ಇ ಇಸ್ ಈಕ್ವಲ್ ಟು ಎಷ್ಟು 5 ಪ್ಲಸ್ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ 11 ಆಗಿರುವಂಥದ್ದು. ಓಕೆ, ಅದರ ಆರ್ ಇಸ್ ಈಕ್ವಲ್ ಟು ಎಷ್ಟು 18 ಪ್ಲಸ್ 6 ಕೂಡಿಸಿ ಇಸ್ ಈಕ್ವಲ್ ಟು ಎಷ್ಟು 24 ಆಗಿರುವಂಥದ್ದು. ಈ ರೀತಿ ಏನಪ್ಪ ಅಂದ್ರೆ ಎಕ್ಸಾಮ್ದಲ್ಲಿ ಕಂಡು ಬರುವಂಥದ್ದು. ಸೊ ಇದು ಎಕ್ಸಾಂಪಲ್ ಈ ರೀತಿ ಬಿಡಿಸಬೇಕಾಗತ್ತಾ. ಡಿ ಇಸ್ ಈಕ್ವಲ್ ಟು 4 ಪ್ಲಸ್ 6 ಇಸ್ ಈಕ್ವಲ್ ಟು 10, 1ಕ್ಕೆ ಏನಪ್ಪ ಎ ಇಸ್ ಈಕ್ವಲ್ ಟು 1 ಪ್ಲಸ್ 6 ಇಸ್ ಈಕ್ವಲ್ ಟು 7, 14 ಪ್ಲಸ್ 6 ಇಸ್ ಈಕ್ವಲ್ ಟು 20. ಓಕೆ, 7 ಪ್ಲಸ್ 6 ಇಸ್ ಈಕ್ವಲ್ ಟು 13 ಆಗಿರುವಂಥದ್ದು. ಸೊ 5 ಪ್ಲಸ್ 6 ಇಸ್ ಈಕ್ವಲ್ ಟು 11. ಸೊ 18 ಪ್ಲಸ್ 6 ಇಸ್ ಈಕ್ವಲ್ ಟು 24. ಇದು ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಅಂತ ನೋಡ್ತಾನೆ. ಈ ರೀತಿ ಏನಪ್ಪ ಅಂದ್ರೆ ಬಿಡಿಸಬೇಕಾಗತ್ತಾ ಇದು. ಓಕೆ, ಸೊ ಇದು 11ನೇ ಎಕ್ಸಾಂಪಲ್ ಆಗಿರುವಂಥದ್ದು. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದಾಗ ಎಕ್ಸಾಂಪಲ್ ನಂಬರ್ 12 ಅಂತ ನೋಡಿದಾಗ ಇಲ್ಲಿ ಮೊಬೈಲಿಟಿ ಅಂತಿದೆ. ಓಕೆ, ಈ ಮೊಬೈಲಿಟಿಯನ್ನು ಯಾವ ರೀತಿ ಬಿಡಿಸಬೇಕು ನೋಡ್ಕೊಳ್ಳಿ. ಸರ್ ಎಕ್ಸಾಂಪಲ್ ನಂಬರ್ 12 ಆಗಿರುವಂಥದ್ದು. ಓಕೆ, ಸರಿ, ಹಾಗಾದ್ರೆ ಇಲ್ಲಿ ಎಂ ಇದೆ, ಓ ಬಿ ಐ ಎಲ್ ಟಿ ಅಂತಿದೆ. ಸೊ ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಎಂ ಅಂತಿದೆ. ಸೊ ಎಂ ಅಂದ್ರೆ ಎಷ್ಟನೇ ಅಕ್ಷರ ಆಗುತ್ತಪ್ಪ, ಎಂ 13ನೇ ಅಕ್ಷರ ಆಗುತ್ತಾ, ಓ ಎಷ್ಟಾಗತ್ತಾ 15ನೇ ಅಕ್ಷರ ಆಗುತ್ತಾ. ಓಕೆ, ಅದೇ ರೀತಿ ನೋಡಿದಾಗ ನಾವಿಲ್ಲಿ ಬಿ ಎಷ್ಟಾಗತ್ತೆ ಹೇಳಿ 2ನೇ ಅಕ್ಷರ ಆಗುತ್ತಾ. ಸೊ ಆ ಎಷ್ಟಾಗತ್ತೆ ಇಲ್ಲಿ 9 ಆಗುತ್ತಾ, ಎಲ್ ಎಷ್ಟಾಗತ್ತಾ 12 ಆಗಿರುವಂಥದ್ದು. ಸೊ ನೆಕ್ಸ್ಟ್ ಐ ಎಷ್ಟಾಗುತ್ತೆ ಹೇಳಿ ಇಲ್ಲೇ 9 ಆಗಿರುವಂಥದ್ದು, ಟಿ ಎಷ್ಟು 20, ವಾಯ್ ಎಷ್ಟು 25 ಆಗಿರುವಂಥದ್ದು. ಓಕೆ, ಇದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಸಿಂಗಲ್ ಡಿಜಿಟ್ ಅವೆಲ್ಲ ಇಲ್ಲಿ. ಸೊ ಎಂ ಇಸ್ ಈಕ್ವಲ್ ಟು 4 ಅಂತಿದೆ, ಓ ಇಸ್ ಈಕ್ವಲ್ ಟು 6 ಅಂತಿದೆ. ಬಟ್ ಇಲ್ಲಿ ಹಿಂಗಿದೆ. ಬಟ್ ಏನಿದೆಪ್ಪ ಅಂದ್ರೆ ನಾವು ಹಿಂದಿನ ಎಕ್ಸಾಂಪಲ್ ಬಿಡಿಸಿದ ಗೊತ್ತಿರಬಹುದು. 3 1 ಕೂಡಿಸಿ ಇಸ್ ಈಕ್ವಲ್ ಟು 4. ಸೊ 5 1 ಇಸ್ ಈಕ್ವಲ್ ಟು 6 ಆಗಿರುವಂಥದ್ದು. ಸೊ ಡಿಸಿಮಲ್ 2ಕ್ಕೆ 2 ಆಗಿರುವಂಥದ್ದು, 9ಕ್ಕೆ 9 ಆಗಿರುವಂಥದ್ದು, 2 1 ಕೂಡಿಸಿ 3 ಆಗಿರುವಂಥದ್ದು. ಸೊ ನೆಕ್ಸ್ಟ್ 9ಕ್ಕೆ 9, 2 ಪೂಜ್ ಈಕ್ವಲ್ ಟು 2, 5 2 ಕೂಡಿಸಿ ಈಕ್ವಲ್ ಟು 7. ಹಾಗಾದ್ರೆ ಇದು ಸಿಂಗಲ್ ಡಿಜಿಟ್ ಏನಿದೆಯಲ್ಲ ಸರ್, ಇದು ಸೇಮ್ ಏನಪ್ಪ ಅಂದ್ರೆ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ರಿ, ಇಲ್ಲಿ ಮೇಲ್ಗಡೆ ಇದೆ. ಓಕೆ, ನಾವು ಅದೇ ರೀತಿ ಎಕ್ಸಾಮಿನೇಷನ್ ಬಿಡಿಸಿದಾಗ ಯಾವ ರೀತಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಕೆಳಗಡೆ ಬಿಡಿಸ್ತೀವಿ ನೋಡಿ. ಡೈರೆಕ್ಟ್ ಆಗಿ ಇ ಇಸ್ ಈಕ್ವಲ್ ಟು, ಓಕೆ, ನಾ ಡೈರೆಕ್ಟ್ ಇಲ್ಲಿ ಬರೆದು ಬಿಡ್ತೀನಿ ನೋಡಿ. ಇ ಇಸ್ ಈಕ್ವಲ್ ಟು ಎಷ್ಟು 5 ಆಗಿರುವಂಥದ್ದು. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ 24 ಆಗಿದೆ, ಡಬ್ಲ್ಯೂ ಎಕ್ಸ್ ವೈ 24, ನೆಕ್ಸ್ಟ್ ಎಕ್ಸ್ 24, ಎ ಇಸ್ ಈಕ್ವಲ್ ಟು ಎಷ್ಟು 1, ನೆಕ್ಸ್ಟ್ ಎಂ ಇಸ್ ಈಕ್ವಲ್ ಟು ಎಷ್ಟು 13, ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು ಎಷ್ಟು 9, ಎನ್ ಇಸ್ ಈಕ್ವಲ್ ಟು 14, ಎ ಇಸ್ ಈಕ್ವಲ್ ಟು 1, ಟಿ ಇಸ್ ಈಕ್ವಲ್ ಟು 20, ಸೊ ಐ ಇಸ್ ಈಕ್ವಲ್ ಟು 9, ಓ ಇಸ್ ಈಕ್ವಲ್ ಟು 15, ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ಎಷ್ಟು 14. ಸೊ ಇದನ್ನ ನಾವು ಬಿಡಿಸಿದಾಗ ಇಲ್ಲಿ ಸಿಂಗಲ್ ಲಿಸ್ಟ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಸಿಂಗಲ್ ಲಿಸ್ಟ್ ಮಾಡ್ಕೋಬೇಕಲ್ಲ ಇದನ್ನ. ಸೊ ಇದು ನೋಡ್ಕೊಂಡಾಗ ಇಲ್ಲಿ 5ಕ್ಕೆ 5 ಆಗಿರುವಂಥದ್ದು. ಸೊ 4 7 ಕೂಡಿಸಿ 6 ಆಗಿರುವಂಥದ್ದು.
ಇಲ್ಲಿ 1ಕ್ಕೆ 1, ಸೊ 3 ಕೂಡಿಸಿ 4 ಆಗಿರುವಂಥದ್ದು, ಸಿಂಗಲ್ 9ಕ್ಕೆ 9, 4 ಕೂಡಿಸಿ ಎಷ್ಟಾಗುತ್ತೆ ಇದು 5 ಆಗಿರುವಂಥದ್ದು, ಸೊ 1ಕ್ಕೆ 1, 2 ಕೂಡಿಸಿ 2 ಆಗಿರುವಂಥದ್ದು, 9ಕ್ಕೆ 9, ಸೊ 5 ಕೂಡಿಸಿ 6, 4 ಕೂಡಿಸಿ ಎಷ್ಟು 5. ಸೊ ಈ ರೀತಿ ಏನಪ್ಪ ಅಂದ್ರೆ ಇದು ಎಕ್ಸಾಂಪಲ್ ಬರುವಂಥದ್ದು. ಸೊ 5, 6, 1, 4, 9, 5, 1, 2, 9, 6, 5 ಆಗಿರುವಂಥದ್ದು ಇದೆ ಎಕ್ಸಾಂಪಲ್. ಓಕೆ, ಇದು ಮೊಬೈಲಿಟಿ ಮತ್ತು ಎಕ್ಸಾಮಿನೇಷನ್ ಸುಮಾರು ಬಾರಿ ಎಕ್ಸಾಮ್ದಲ್ಲಿ ಇಂಥ ಪ್ರಶ್ನೆಗಳು ಬರುವಂಥದ್ದು. ಸೊ ಇದರಂತೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿರುವಂಥದ್ದು. ಓಕೆ, ಸೊ ಇದು 12ನೇ ಎಕ್ಸಾಂಪಲ್ ಆಗಿರುವಂಥದ್ದು. ನೆಕ್ಸ್ಟ್ ಟೈಪ್ 4 ಹೋಗೋಣ ಅಂತ. ಸೊ ನೆಕ್ಸ್ಟ್ ಟೈಪ್ 4 ಅಂತ ಬಂದಾಗ ಇಲ್ಲ ಎಕ್ಸಾಂಪಲ್ ನಂಬರ್ 1 ಅಂತ ಬರುತ್ತಾ. ಎಜುಕೇಶನ್ ಕ್ಲಾಸ್ ಎಂಬ ಶಬ್ದದಲ್ಲಿ 1ನೇ ಮತ್ತು 2ನೇ, 3ನೇ ಮತ್ತು 4ನೇ ಹೀಗೆ ಪದದ ಎಲ್ಲಾ ಅಕ್ಷರಗಳನ್ನು ಅದಲು ಬದಲು ಮಾಡಿ ಕೊನೆಯ 5 ಅಕ್ಷರಗಳನ್ನು ಹಾಗೂ ಮೊದಲ 4 ಅಕ್ಷರಗಳನ್ನು ಪರಸ್ಪರ ಸ್ಥಾನ ಬದಲಾಯಿಸಿದರೆ ನಿಮ್ಮ ಎಡದಿಂದ 7ನೇ ಅಕ್ಷರ ಯಾವುದಂತ ಪ್ರಶ್ನೆ ಇದೆ. ಓಕೆ, ನೋಡಿ ಇದು ಎಕ್ಸಾಮ್ದಲ್ಲಿ ಇಂಥ ಪ್ರಶ್ನೆಗಳು ಸಾಕಷ್ಟು ಇತ್ತೀಚೆಗೆ ಬರುವಂಥ ಪ್ರಶ್ನೆಗಳು. ಓಕೆ, ಇದನ್ನ ಯಾವ ರೀತಿ ಬಿಡಿಸಬೇಕು, ಡಿಫಿಕಲ್ಟ್ ಆಗಿರುವಂಥ ಪ್ರಶ್ನೆಯನ್ನು ಯಾವ ರೀತಿ ಸಿಂಪಲ್ ಆಗಿ ಬಿಡಿಸಬೇಕು. ಓಕೆ, ಎಜುಕೇಶನ್ ಕ್ಲಾಸ್ ಎಂಬ ಶಬ್ದದಲ್ಲಿ 1ನೇ ಮತ್ತು 2ನೇ, 3ನೇ ಮತ್ತು 4ನೇ ಹೀಗೆ ಪದ ಎಲ್ಲ ಅಕ್ಷರ ಅದಲು ಬದಲು ಮಾಡ್ಬೇಕು. ಸರ್ 1, 2 ಅವನ್ ಏನ್ ಮಾಡ್ಬೇಕು ಹೇಳಿ, ಅದಲು ಬದಲು ಯಾವ ರೀತಿ ಮಾಡಬೇಕು ನೋಡಿ, ಈ ರೀತಿ ಬಿಡಿಸೋಣ. ಓಕೆ, ಸೊ ಇಲ್ಲೇ ಡಿ ಅಂತಿದೆ, ಏನಾಗತ್ತ DE ಅಂತ ಆಗತ್ತ. ಓಕೆ, UC ಅಂತಿದೆ, CU ಅಂತ ಆಗತ್ತ. ಸೊ ಈ ರೀತಿ ಕಂಡು ಬರುವಂಥದ್ದು. ಓಕೆ, ನೋಡಿ ಇಲ್ಲಿ DE ಹೋಗಿ ಏನಾಯ್ತಲ್ಲಿ, ED ಹೋಗಿ DE ಅಂತ ಆಯ್ತು. ನೆಕ್ಸ್ಟ್ CU, TA, OI, CN, AL, SS ಅಂತ ಬಂತು. ಅದಲು ಬದಲು ಮಾಡ್ಕೊಂಡಿವಿ. ಸೊ ಎಲ್ಲವನ್ನು ಅದಲು ಬದಲು ಮಾಡ್ಕೊಂಡ್ಮೇಲೆ ಅಲ್ಲೇನು ಕ್ವಶನ್ ಇದೆ, ಅದಲು ಬದಲು ಮಾಡಿದ ನಂತರ ಓಕೆ ಕೊನೆಯ 5 ಅಕ್ಷರಗಳನ್ನು, ಕೊನೆ ಎಷ್ಟು ಅಕ್ಷರಗಳು 5 ಅಕ್ಷರಗಳನ್ನು, ಕೊನೆ 5 ಅಕ್ಷರಗಳನ್ನು ಹಾಗೂ ಮೊದಲ 4 ಅಕ್ಷರಗಳನ್ನು, ಮೊದಲ ಎಷ್ಟು ಅಕ್ಷರಗಳನ್ನು 4 ಅಕ್ಷರಗಳನ್ನು ಪರಸ್ಪರ ಸ್ಥಾನ ಬದಲಾಯಿಸಪ್ಪ ಅಂದ್ರೆ ಇವು ಅಕ್ಷರಗಳು ಬರಬೇಕು, ಇಲ್ಲಿ ಬರಬೇಕು. ಸೊ ಇವು ಅಕ್ಷರನಪ್ಪ ಅಂದ್ರೆ ಇಲ್ಲಿ ಬರಬೇಕು. ಇವು ಹೆಂಗದವಲ್ಲ ಅದೇ ರೀತಿ ನಾವು ಕೆಳಗೆ ಬರ್ಕೋಬೇಕಾಗಿರುವಂಥದ್ದು. ಓಕೆ, ಸೊ ಇವು ಈ 5 ಅಕ್ಷರಗಳು ಈ ಕಡೆ ಬರಬೇಕು, 4 ಈ ಕಡೆ ಹೋಗ್ಬೇಕಾದ್ರೆ ಮೊದಲ 5 ಅಕ್ಷರ ಈ ಕಡೆ ತಗೊಂಡ್ಬಂದ್ರಿ. ಈ ಕಡೆ ಅಂದ್ರೆ ಫಸ್ಟ್ ಬರೋ ಅಕ್ಷರದಲ್ಲಿ N ಇದೆ, N. ನೆಕ್ಸ್ಟ್ ಯಾವುದು ALSS. ಓಕೆ, NALSS ಆಗಿರುವಂಥದ್ದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಇವು ಹೆಂಗದ ಹಂಗೆ ಬರ್ಕೊಂಡ್ಬಿಟ್ಟು TAOIC ಅಂತ ನೋಡ್ತೀವಿ. ಓಕೆ, TAOIC ಇವು ಈ ಕಡೆ ತಗೊಂಡ್ಬಂದ್ಬಿಡಿ. ಇವಾಗ D ನೋಡಿ, ಆಮೇಲೆ ECU ಆಗಿರುವಂಥದ್ದು. ಓಕೆ, ಇದು ಅಕ್ಷರ ಬರಲ್ಲ. ಓಕೆ ಸರ್, ಈ ರೀತಿ ಏನಪ್ಪಾ ಅಂದ್ರೆ ಅಕ್ಷರಗಳನ್ನ ನಾವು ಮಾಡ್ಕೊಂಡಿವಿ, ಇಲ್ಲಿ ಪರಸ್ಪರ ಸ್ಥಾನವನ್ನು ಬದಲಾವಣೆ ಮಾಡ್ಕೊಂಡಿವಿ. ಅದರ 5 ಅಕ್ಷರ ಈ ಕಡೆ ಬಂದು, 4 ಅಕ್ಷರ ಈ ಕಡೆ ಬಂದು, ಮಧ್ಯದ ಅಕ್ಷರಗಳು ಅಲ್ಲೇ ಬರ್ಕೊಂಡ್ಬಿಟ್ಟು. ಓಕೆ, ಅವಾಗ ಕೇಳಿದಾಗ ಇಲ್ಲಿ ಪರಸ್ಪರ ಸ್ಥಾನ ಬದಲಾಯಿಸಿ ನಿಮ್ಮ ಎಡದಿಂದ 7ನೇ ಅಕ್ಷರ ಕ್ವಶನ್. ಎಡದಿಂದ 7ನೇ ಅಕ್ಷರಪ್ಪ ಇದು ಯಾವಾಗಿದು, ಸೊ ಎಡಭಾಗ ಅಂತ ನೋಡ್ತೀವಿ, ಇದು ಯಾವಾಗ ಬಲಗ ಅಂತ ನೋಡ್ತೀವಿ. ಸೊ ಎಡ ಮತ್ತು ಬಲ, ಎಡಭಾಗದಿಂದ ಎಷ್ಟನೇ ಅಕ್ಷರ ಇದು 7. 1, 2, 3, 4, 5, 6, 7ನೇ ಅಕ್ಷರ ಯಾವುದೊಂದು ಪ್ರಶ್ನೆ ಕೇಳಿದಾಗ ಇಲ್ಲಿ ಬರೋದು ಯಾವಪ್ಪ ಅಂದ್ರೆ ಎ ಅಂತ ಬರುವಂಥದ್ದು. ಓಕೆ, ಸೊ 7ನೇ ಅಕ್ಷರ ಯಾವ್ದಪ್ಪ ಅಂದ್ರೆ ಸರಿಯಾದ ಉತ್ತರ ಯಾವುದಲ್ಲಿ ಎ ಅಂತ ನೋಡ್ತೇವೆ. ಸೊ ಇದು ಎ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ಈ ರೀತಿ ಎಕ್ಸಾಂಪಲ್ ಇಲ್ಲಿ ಬಿಡಿಸಬೇಕಾಗಿರುವಂಥದ್ದು. ಸೊ 1ನೇ ಎಕ್ಸಾಂಪಲ್ ನೋಡ್ತೇವೆ. ಸೊ ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ಅಂತ ಬಂದಾಗ ಓಕೆ, ಕರ್ನಾಟಕ ಇಸ್ ಬಿಗ್ ಸಿಟಿ. ಆಕ್ಚುಲಿ ಕರ್ನಾಟಕ ಸ್ಟೇಟ್. ಓಕೆ, ಅದರಲ್ಲಿ ಬಿಗ್ ಸಿಟಿ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀವಿ. ಓಕೆ, ಕರ್ನಾಟಕ ಇಸ್ ಬಿಗ್ ಸಿಟಿ ಎಂಬ ಶಬ್ದದಲ್ಲಿ 1ನೇ ಮತ್ತು 2ನೇ ಹಾಗೂ 3ನೇ ಮತ್ತು 4ನೇ ಹೀಗೆ ಪದ ಎಲ್ಲ ಅಕ್ಷರಗಳನ್ನು ಅದಲು ಬದಲು ಮಾಡಿ ನಂತರ ಎಲ್ಲಾ ಸ್ವರಾಕ್ಷರಗಳನ್ನು ತೆಗೆದ ನಂತರ ಮಧ್ಯದ ಅಕ್ಷರ ಯಾವುದಂತ ಪ್ರಶ್ನೆ ಇದೆ. ಸೊ ಆಗಲೇ ಹಿಂದಿನ ಎಕ್ಸಾಂಪಲ್ ಬಿಡಿಸಿದೆವು, ಅದೇ ರೀತಿ ಇದೆ, ಸ್ವಲ್ಪ ಡಿಫಿಕಲ್ಟ್ ಆಗಿ ಸ್ವಲ್ಪ ಚೇಂಜ್ ಇದೆ ಎಕ್ಸಾಂಪಲ್ ಇದೆ. ಓಕೆ, ಇಲ್ಲಿ ಕರ್ನಾಟಕ ಇಸ್ ಬಿಗ್ ಸಿಟಿ ಎಂಬ ಅದೇ 1ನೇ ಮತ್ತು KA ಹೋಗಿ ಏನಾಗುತ್ತೆ, ಇಲ್ಲಿ AK ಅಂತ ಆಗುತ್ತೆ. KA ಹೋಗಿ ಏನಾಗುತ್ತೆ, AK ಅಂತ ಆಗುತ್ತೆ. RN ಹೋಗಿ NR ಅಂತ ಆಗುತ್ತೆ. ಸೊ ಯಾವ ರೀತಿಯಪ್ಪ ಅಂದ್ರೆ ಈ ರೀತಿ ನಮಗೇನಪ್ಪ ಇಲ್ಲಿ ಅದಲ ಬದಲು ಮಾಡ್ಕೊಂಡೆ. ಓಕೆ, ಸೊ ಇಲ್ಲಿ ಎಲ್ಲ ಅದಲು ಬದಲು ಮಾಡ್ಕೊಂಡ ತಕ್ಷಣ ಅಲ್ಲಿ ಕ್ವಶನ್ ನೋಡಿ, ಹೀಗೆ ಎಲ್ಲಾ ಅಕ್ಷರ ಅದಲು ಬದಲು ಮಾಡಿದ ನಂತರ ಎಲ್ಲಾ ಸ್ವರ ಅಕ್ಷರ ತೆಗೆದ ನಂತರ ಇಲ್ಲಿ ಸ್ವರ ಅಕ್ಷರಗಳು ಯಾವ್ದಾವ ತೆಗಿಬೇಕು, ಸ್ವರಾಕ್ಷರಗಳನ್ನು. ಓಕೆ, EEIOU ಸ್ವರಾಕ್ಷರಗಳನ್ನು ತೆಗಿಬೇಕಾಗತ್ತಾ. ಸೊ A ಒಂದು ಸ್ವರಾಕ್ಷರ ಹೋಗುತ್ತಾ. ಓಕೆ, ಆಮೇಲೆ ಇಲ್ಲೊಂದು A ಒಂದು ಸ್ವರಾಕ್ಷರ ಹೋಗುತ್ತಾ. ನೆಕ್ಸ್ಟ್ A ಒಂದು ಸ್ವರಾಕ್ಷರ ಹೋಗುತ್ತಾ. ಇವು 2 ಸ್ವರಾಕ್ಷರಗಳು ಹೋಗ್ತಾವ. ನೆಕ್ಸ್ಟ್ I ಸ್ವರಾಕ್ಷರ ಹೋಗುತ್ತಾ, ಇಲ್ಲಿ I ಸ್ವರಾಕ್ಷರ ಹೋಗುತ್ತೆ. ಓಕೆ, ಈ ಸ್ವರಾಕ್ಷರ ತೆಗೆದ ನಂತರ ಸೊ ಉಳಿದ ಅಕ್ಷರ ಬರ್ಕೋಬೇಕು. ಯಾವ್ದಲ್ಲಿ K ಇದೆ, K ಅಕ್ಷರ ತಗೋಬೇಕಾಗತ್ತಾ. ನೆಕ್ಸ್ಟ್ ಯಾವ್ದಿದೆ ಹೇಳ್ರಿ, N ಇದೆ, N ತಗೊಳ್ಳೋಣ. ನೆಕ್ಸ್ಟ್ R ಇದೆ, R ತಗೊಳ್ಳಿ. ನೆಕ್ಸ್ಟ್ T ಇದೆ, T ಬರ್ಕೊಳ್ಳೋಣ. ನೆಕ್ಸ್ಟ್ ಯಾವ್ದು ಹೇಳ್ರಿ, K ಇದೆ. ಓಕೆ, K ತಗೊಳ್ಳೋಣ. ನೆಕ್ಸ್ಟ್ K ಆದ್ಮೇಲೆ ಇದು 3 ಸ್ವರಗಳು. ನೆಕ್ಸ್ಟ್ ಯಾವುದು B ಇದೆ, B. ನೆಕ್ಸ್ಟ್ S ಗೆ S, G ಆಗಿರುವಂತದ್ದು. ನೆಕ್ಸ್ಟ್ C ಬರುತ್ತಾ, ನೆಕ್ಸ್ಟ್ Y ಬರುತ್ತಾ, ನೆಕ್ಸ್ಟ್ T ಬರುವಂಥದ್ದು. ಓಕೆ, ಇಷ್ಟು ಅಕ್ಷರದಲ್ಲಿ ಮಧ್ಯದ ಅಕ್ಷರದಲ್ಲಿ ನಂತರ ಎಲ್ಲಾ ಸ್ವರಾಕ್ಷರ ತೆಗೆದ ನಂತರ ಮಧ್ಯದ ಅಕ್ಷರದ ಕ್ವಶನ್ ಇದೆ. ಸೊ ಮಧ್ಯದ ಅಕ್ಷರ ತಂದಾಗ ಈ ರೀತಿ ಬಿಡಿಸುಟ್ಟ ಅಂದಾಗ ಸೊ ಸಮ ಅಕ್ಷರಗಳಿದ್ದು ಅಂತಂದ್ರೆ ಮಧ್ಯ ಅಕ್ಷರ ಸಿಗುದಿಲ್ಲ. ಓಕೆ, ಸಮ ಅಕ್ಷರ ಇದ್ರೆ ಮಧ್ಯ ಅಕ್ಷರ ಸಿಗಲ್ಲ. ಬಟ್ ಬೆಸ ಸಂಖ್ಯೆಗಳ ಅಕ್ಷರ ಇದ್ರೆ ಮಧ್ಯ ಅಕ್ಷರ ಸಿಗುತ್ತೆ. ಅಕ್ಷರ ನೋಡ್ರಿ 2, 4, 6, 8, 10, 11 ಹಾಗಾದ್ರೆ ಮಧ್ಯ ಅಕ್ಷರ ಸಿಕ್ಕೇ ಸಿಗುತ್ತಾ.
ಸೊ ಈ 2 ಅಕ್ಷರ ಕ್ಯಾನ್ಸಲ್ ಮಾಡಿ ಈ ಕಡೆ, ಈ 2 ಅಕ್ಷರ ಕ್ಯಾನ್ಸಲ್ ಮಾಡಿ ಈ ಕಡೆ. ಓಕೆ, ಅದೇ ರೀತಿ ನೆಕ್ಸ್ಟ್ ನೋಡಿದಾಗ ನಾವು ಈ 2 ಅಕ್ಷರ ಕ್ಯಾನ್ಸಲ್ ಮಾಡಿ, ಸೊ ಈ 2 ಅಕ್ಷರ ಕ್ಯಾನ್ಸಲ್ ಮಾಡಿ, ಇದನ್ನ ಅಕ್ಷರ ತೆಗೆದ್ಬಿಡಿ, ಈ ಅಕ್ಷರ ತೆಗೆದಾಗ ಹಾಗಾದ್ರೆ ಮಧ್ಯದ ಅಕ್ಷರ ಯಾವ್ದಪ್ಪ ಅಂದ್ರೆ ಆನ್ಸರ್ ಯಾವುದು ಅಂತ ಹೇಳಿ ನಮ್ಗೆ ಬಿ ಸರಿಯಾದ ಉತ್ತರ ಅಂತ ನೋಡ್ತೀವಿ. ಹಾಗಾದ್ರೆ ಮಧ್ಯದ ಅಕ್ಷರ ಯಾವುದು ಅಂತ ಕೇಳಿದಾಗ ಆನ್ಸರ್ ಯಾವುದು ಅಂತ ಹೇಳ್ರಿ, ಬಿ ಸರಿಯಾದ ಉತ್ತರ ಆಗಿರುವಂತದ್ದು. ಸೊ 2ನೇ ಎಕ್ಸಾಂಪಲ್. ಓಕೆ, ಸೊ ಅದೇ ರೀತಿ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3 ಅಂತ ಹೋದಾಗ, ಸೊ ಸಾಗರ್ ಕಾಲೇಜ್ ಎಂಬ ಶಬ್ದದಲ್ಲಿ ಮೊದಲ ಎಲ್ಲಾ ಸ್ವರಗಳನ್ನು ಅಕಾರದಿಯಾಗಿ ಬರೆದು ನಂತರ ಎಲ್ಲಾ ವ್ಯಂಜನಗಳನ್ನು ಅಕಾರದಿಯಾಗಿ ಬರೆದರೆ ನಿಮ್ಮ ಎಡದಿಂದ 8ನೇ ಅಕ್ಷರ ಯಾವುದಂತ ಪ್ರಶ್ನೆ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾ ಹಿಂದ್ಗಡೆ ಎಲ್ಲಪ್ಪ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾ ಅಕಾರಾದಿ ಮೀನಿಂಗ್ ತಿಳಿಸಿಕೊಟ್ಟಿದ್ದೇನೆ. ಸೊ ಅಕಾರಾದಿ ಮೀನಿಂಗ್ ಏನಪ್ಪ, ಮುಮ್ಮುಖ ಅಂತ ನೋಡ್ತೇವೆ. ಅಕಾರಾದಿ ಮೀನಿಂಗ್ ಮುಮ್ಮುಖ ಅಂತ ನೋಡ್ತೇವೆ. ಸೊ ಮುಮ್ಮುಖವಾಗಿ ಬರೆದಾಗ ಅಂತಂದ್ರೆ ಇಲ್ಲಿ ಸ್ವರಗಳನ್ನ ಎ ಇ ಐ ಓ ಯು, ಫಸ್ಟ್ ಬರೋ ಸ್ವರ ಯಾವುದು ಎ, ನೆಕ್ಸ್ಟ್ ಇ ಐ ಓ ಯು. ಹಿಂಗ ಈ ಸಾಗರ್ ಕಾಲೇಜಲ್ಲಿ ಆ ಸ್ವರಗಳನ್ನ ಫಸ್ಟ್ ಏನಪ್ಪ ಸ್ಟೆಪ್ ಬೈ ಸ್ಟೆಪ್ ಬರ್ಕೋಬೇಕಾಗತ್ತ. ಅದು ಆದ್ಮೇಲೆ ಎಲ್ಲಾ ವ್ಯಂಜನಗಳನ್ನ ಹಿಡಿದಂತ ಆ ವರ್ಡ್ಸ್ ಇರತಕ್ಕಂಥ ವ್ಯಂಜನಗಳನ್ನ ಒಂದ್ ಕಡೆ ಬರ್ಕೋಬೇಕಾಗತ್ತೆ. ಓಕೆ, ಹೆಂಗದು ಬಿ ಸಿ ಡಿ ಈ ರೀತಿ ನಾವು ನೋಡಬೇಕಲ್ಲಿ ಬರ್ಕೋತಾ ಹೋಗ್ಬೇಕಾಗತ್ತ. ಸೊ ಇಲ್ಲಿ ನಾನು ಬರ್ದೇನೆ, ಅಲ್ಲಿ ಎ ಅಂತಿದೆ ನೋಡಿ, ಅಲ್ಲಿ ಬಿ ಅಂತಿದೆ ಫಸ್ಟ್, ನೆಕ್ಸ್ಟ್ ಎ ಅಂತಿದೆ, ನೆಕ್ಸ್ಟ್ ಇ ಅಂತಿದೆ. ಓಕೆ, ಇಲ್ಲಿ ನೋಡಿ ಸ್ವರಗಳು ಬಂದು ಇಲ್ಲಿ ಫಸ್ಟ್ಗೆ ಸ್ವರಗಳನ್ನಂತಿದೆ, ಎಲ್ಲಾ ಸ್ವರಗಳನ್ನ ಇಲ್ಲಿ ನೋಡಿ 2 ಎ ಇದೆ, ಸೊ ಇಲ್ಲೊಂದೇ ಇದೆ. ನೆಕ್ಸ್ಟ್ ಡಬಲ್ ಇ ಇದೆ, ಸೊ ಡಬಲ್ ಇ ಇದೆ. ನೆಕ್ಸ್ಟ್ ಓ ಇದೆ, ಸರ್ ಓ ಇದೆ. ಸರ್ ಓ ಆದ್ಮೇಲೆ ಬರ್ಬೇಕಲ್ಲ ಸ್ವರಗಳು ಎ ಇ ಐ ಓ ಯು. ಈ ರೀತಿ ಏನಪ್ಪಾ ಅಂದ್ರೆ ಎ ಇ ಐ ಓ ಯು ಅಂತ ಈ ರೀತಿ ಬರುವಂಥದ್ದು. ಸೊ ಅದರಾಗಿರುವಂತಹ ಸ್ವರಗಳನ್ನು ಇಲ್ಲಿ ಬರ್ಕೊಂಡೇವಿ. ಅದೇ ರೀತಿ ನಾವು ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ, ವ್ಯಂಜನಗಳನ್ನು ಬರ್ಕೊಂಡಿದ್ದೇವೆ. ಓಕೆ, ಇದು ಸ್ವರಗಳು ವ್ಯಂಜನಗಳು ನೋಡ್ಕೊಂಡಾಗ ಈ ರೀತಿ ಬರೆದ್ಮೇಲೆ ನೋಡಿ, ಬರೆದ ನಂತರ ಎಲ್ಲಾ ವ್ಯಂಜನಗಳನ್ನು ಅಕಾರದಿಗೆ ಬರೆದ ನಂತರ ನಿಮ್ಮ ಎಡದಿಂದ 8ನೇ ಅಕ್ಷರ ಕ್ವಶನ್ ಕೇಳೋಣ. ಸೊ ಎಡದಿಂದಪ್ಪ ಅಂದ್ರೆ ಇದು ಯಾವಾಗಿದು ಎಡಭಾಗ, ಸೊ ಇದು ಯಾವಾಗಿದು ಬಲಭಾಗ ಅಂತ ನೋಡ್ತೀವಿ. ಸೊ ಎಡದಿಂದ ಎಷ್ಟನೇ ಅಕ್ಷರ ಇದು 8ನೇ ಅಕ್ಷರ ಅಂತ ಕ್ವಶನ್ ಕೇಳಿದಾಗ, ಸೊ 1 2 3 4 5 6 7 8ನೇ ಅಕ್ಷರ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಸರಿಯಾದ ಉತ್ತರ ಹೇಳ್ರಿ ಜಿ ಅಂತ ನೋಡ್ತೇವೆ. ಯಾವ್ದು ಆನ್ಸರ್ ಜಿ ಅಂತ ನೋಡುವಂಥದ್ದು. ಸೊ ಇದು ಏನಪ್ಪಾ ಅಂದ್ರೆ ಇದು ಆನ್ಸರ್ ಆಗಿರುವಂಥದ್ದು. ಓಕೆ, ಸೊ ಇದು ಎಷ್ಟೋ ಸಲ ಎಕ್ಸಾಮ್ದಲ್ಲಿ ಇಂಥ ಕ್ವಶನ್ಗಳು ಬಂದಿರುವಂಥದ್ದು. ಸೊ ನೆಕ್ಸ್ಟ್ ನಾವು ಹೋದಾಗ ಎಕ್ಸಾಂಪಲ್ ನಂಬರ್ 4 ಅಂತ ನೋಡಿದಾಗ, ಎಕ್ಸಾಂಪಲ್ ನಂಬರ್ 4 ಇದು ನೋಡಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಒಂದು ಶಬ್ದ ಕೊಟ್ಟಿದ್ದಾರೆ, ಶಬ್ದ ಕಾಣ್ತದೆ ನಿಮಗೆ, ಶಬ್ದ ಕೊಟ್ಟಿದ್ದಾರೆ. ಈ ಶಬ್ದದಲ್ಲಿ ಕೊನೆಯ 4 ಅಕ್ಷರವನ್ನು ವ್ಯತಿರಿಕ್ತವಾಗಿ ಬರೆಯಿರಿ, ನಂತರ 2 ಅಕ್ಷರವನ್ನು ವ್ಯತಿರಿಕ್ತವಾಗಿ ಬರೆಯಿರಿ, ಆಮೇಲೆ ನಂತರದ 3 ಅಕ್ಷರವನ್ನು ವ್ಯತಿರಿಕ್ತವಾಗಿ ಬರೆಯಿರಿ. ಓಕೆ, ಈಗ ಆರಂಭದ 4 ಅಕ್ಷರಗಳನ್ನ ವ್ಯತಿರಿಕ್ತವಾಗಿ ಬರೆಯಿರಿ. ಹಾಗಾದರೆ ಹೊಸ ರಚನೆಯಲ್ಲಿ ಬಲದಿಂದ 8ನೇ ಅಕ್ಷರ ಯಾವಂತ ಪ್ರಶ್ನೆ ಇದೆ. ವ್ಯತಿರಿಕ್ತವಾಗಿ ಬರೆದಪ್ಪ, ವ್ಯತಿರಿಕ್ತ ಮೀನಿಂಗ್ ಹಿಂದೆ ನೋಡಿ ಹಿಮ್ಮುಖ ಅಂತ ನೋಡ್ತೇವೆ. ಯಾವ ಮುಖವಾಗಿ ಕಾಣೋದು, ಸೊ ಹಿಮ್ಮುಖ ಅಂತ ನೋಡ್ತೇವೆ. ಮೊದಲ ಏನು ಕೊನೆಯ 4 ಅಕ್ಷರ ವ್ಯತಿರಿಕ್ತವಾಗಿ, ಕೊನೆಯ 4 ಅಕ್ಷರಪ್ಪ ಅಂದ್ರೆ ಇಲ್ಲಿ ನೋಡುವಂಥದ್ದು. ಸೊ 4 ಅಕ್ಷರಗಳು ಯಾವಪ್ಪ ಅಂದ್ರೆ ಇಲ್ಲದ 4 ಅಕ್ಷರ. ಓಕೆ, ಎನ್ ಓ ಐ ಟಿ 4 ಅಕ್ಷರಗಳನ್ನ ವ್ಯತಿರಿಕ್ತವಾಗಿ ಬರಬೇಕು. ಸೊ ಎನ್ ಓ ಐ ಟಿ ಈ ರೀತಿ ಏನಪ್ಪಾ ಅಂದ್ರೆ ಮೊದಲು ವ್ಯತಿರಿಕ್ತವಾಗಿ ಬರೆದಿವಿ. ನಂತರ ಎಷ್ಟು ಅಕ್ಷರಗಳನ್ನ 2 ಅಕ್ಷರಗಳನ್ನ, ಸೊ ಎ ಆರ್ ಅಂತ ಬರುತ್ತೆ. ಯಾವುದು ಎ ಆರ್. ಹಿಂಗೆ ನಾವು ವ್ಯತಿರಿಕ್ತವಾಗಿ ಬರಬೇಕಾಗತ್ತೆ. ಸೊ ಅದೇ ರೀತಿ ಅಂದ್ರೆ ಇಲ್ಲಿ ನೋಡಿ ಈ ರೀತಿ ನಾವು ವ್ಯತಿರಿಕ್ತವಾಗಿ ಬರೆಯುವಂತ ಅಕ್ಷರನ ಇಲ್ಲಿ ಬರೆದಿದೆ ನಿಮ್ಗೆ ಕಾಣ್ತಾ ಇದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎನ್ ಓ ಐ ಟಿ ಅಂತಿದೆ, ಎನ್ ಓ ಐ ಟಿ ಅಂತಿದೆ, ಎ ಆರ್ ಅಂತಿದೆ, ಎ ಆರ್ ಆಗಿರುವಂತದ್ದು. ನೆಕ್ಸ್ಟ್ ಟಿ ಎನ್ ಇ ಆಗಿರುವಂತದ್ದು. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಿ ಎನ್ ಓ ಸಿ, ಸಿ ಎನ್ ಓ ಸಿ ಎಲ್ಲ ಏನಪ್ಪಾ ಅಂದ್ರೆ ವ್ಯತಿರಿಕ್ತವಾಗಿ ನಾವು ಬರ್ದೇವೆ ಆಲ್ರೆಡಿ. ಓಕೆ, ಸೊ ಎಡದಿಂದ ಮತ್ತು ಬಲದಿಂದ ನೋಡಿದಾಗ ಇದು ಬಲದಿಂದ 8ನೇ ಅಕ್ಷರ ಅಂತ ಕ್ವಶನ್ ಕೇಳಿದಾಗ, ಸೊ ಇಲ್ಲಿ ನೋಡಿದಾಗ ಇದು 1 2 3 4 5 6 7 8ನೇ ಅಕ್ಷರ ಯಾವುದು ಅಂತ ಪ್ರಶ್ನೆ ಇದೆ ನಮಗೀಗ. 8ನೇ ಅಕ್ಷರ ಯಾವುದು ಅಂತ ಬಂದಾಗ ಯಾವ್ದಾಗುತ್ತೆ ಹೇಳಿ 8ನೇ ಅಕ್ಷರ, ಸೊ 6 ಅಂತ 8ನೇ ಆಗುತ್ತೆ. ಸೊ ಬಲದಿಂದ 8ನೇ ಅಕ್ಷರ ಯಾವ್ದಾಗುತ್ತೆ ಹೇಳಿ, ಸರಿಯಾದ ಉತ್ತರ ಇಲ್ಲಿ ಇದೆ ನೋಡಿ 6 ಅಂತೇಳಿ ಆಗುತ್ತಾ. ಸೊ ಈ ರೀತಿ ಏನಪ್ಪ ನಾವು ಎಕ್ಸಾಂಪಲ್ ಅನ್ನ ಬಿಡಿಸಬೇಕಾಗಿರುವಂತದ್ದು. ಸೊ ಇದು ಒಂದು 4ನೇ ಎಕ್ಸಾಂಪಲ್ ಆಗಿರುವಂತದ್ದು. ಸೊ ನೆಕ್ಸ್ಟ್ ನಾವು ಹೋದಾಗ ಮುಂದ್ಗಡೆ ಸೊ ಯಾವ ರೀತಿ ಕಂಡು ಬರುತ್ತಾ ಮತ್ತೆ ಅಂದಾಗ ಟೈಪ್ಸ್ ಆಫ್ 5 ಬರುತ್ತಾ. ಟೈಪ್ 5 ನೋಡೋಣ ವಿದ್ಯಾರ್ಥಿಗಳೇ. ಸೊ ಇದು ಎಕ್ಸಾಮ್ ದಲ್ಲಿ ಇದು ಟೈಪ್ 5 ಒಳಗೆ ಯಾವ ರೀತಿ ಕ್ವಶನ್ಗಳು ಬಂದಾವ ಅಂತ ತಿಳ್ಕೊಂಡು. ಸೊ ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಟೈಪ್ಗಳು ಸುಮಾರು ಒಂದು 7-8 ಟೈಪ್ಗಳು ಬರುವಂತದ್ದು. ನಾ ಇಲ್ಲಿ ಟೈಪ್ ಅಂತ ಹಾಕೊಂಡಪ್ಪ ಇದೇ ಟೈಪ್ ಎಂತ ಎಲ್ಲ ಟೈಪ್ ಅಂತ ಮಾಡ್ಕೊಳ್ಳೋದು ಎಕ್ಸಾಂಪಲ್ ಬಿಡಿಸೋಗೋಸ್ಕರ ಹಂತ ಹಂತವಾಗಿ ಬಿಡಿಸೋರು ಟೈಪ್ ಅಂತ ಮಾಡ್ಕೊಂಡಿದ್ದು. ಸೊ ಇದ್ರ ಮೇಲೆ ಎಕ್ಸಾಂಪಲ್ ಯಾವ ರೀತಿ ಬೇಸ್ ಬರ್ತದೆ ಅಂತ ನಿಮ್ಗೆ ತಿಳಿಸೋಗೋಸ್ಕರ ನಾನು ಟೈಪ್ ಅಂತ ಮಾಡ್ಕೊಂಡಿದ್ದೇನೆ. ಸೊ ಕೆಲವೊಂದು ಟೈಮ್ದಾಗ ನಾನು ಇದು 5ನೇ ಟೈಪ್ ಅಂತಪ್ಪ ಅಂದ್ರೆ ಇದೇ ಟೈಪ್ ಅಂತಿಲ್ಲ. ಸೊ ಹಿಂದಿನ ಟೈಪ್ 4 ಆಗಿರ್ಬೋದು, 5 ಆಗಿರ್ಬೋದು. ಸೊ ಇದು 5 4 ಆಗಿರ್ಬೋದು, ಅದು 5 ಆಗಿರ್ಬೋದು. ಬಟ್ ಟೈಪ್ ಏನಪ್ಪ ಅಂದ್ರೆ ಎಕ್ಸಾಮ್ ಪ್ರಪೋಸ್ ನಿಮಗೆ ಗೊತ್ತಾಗ್ಲಿ ಅಂತ ತಿಳ್ಕೊಂಡು ಟೈಪ್ ಮಾಡಿದ್ದು. ಓಕೆ, ಸೊ ಇಲ್ಲಿ ಒಂದು ವೇಳೆ ನೀಲಿ ಬಣ್ಣವನ್ನ ಟೈಪ್ 5 ನೋಡಿದಾಗ ಒಂದು ವೇಳೆ ನೀಲಿ ಬಣ್ಣವನ್ನ ಏನಿದೆ ನೋಡಿ, ಇದಕ್ಕೆ ನಾವು ಇನ್ನೊಂದು ಅರ್ಥ ಪರ್ಯಾಯ ಕೋಡಿಂಗ್ ಅಂತ ಕರಿತೀವಿ. ಇದಕ್ಕೆ ಯಾವ ಕೋಡಿಂಗ್ ಇದು ಪರ್ಯಾಯ ಕೋಡಿಂಗ್ ಆಗಿರುವಂತದ್ದು. ಸೊ ಓಕೆ, ಒಂದು ವೇಳೆ ನೀಲಿ ಬಣ್ಣವನ್ನ ಬಿಳಿ ಎಂದು, ಬಿಳಿ ಬಣ್ಣವನ್ನ ಹಸಿರು ಎಂದು, ಹಸಿರು ಬಣ್ಣವನ್ನ ಕೆಂಪು ಎಂದು, ಕೆಂಪು ಬಣ್ಣವನ್ನ ಕಿತ್ತಳೆ ಬಣ್ಣ ಎಂದು ಕರೆದರೆ ಮಾನವನ ರಕ್ತದ ಬಣ್ಣ ಯಾವುದು ಅಂತ ಪ್ರಶ್ನೆ ಇದೆ.
ಈಸಿಯಾಗಿ ಸರ್ ಮಾನವ ರಕ್ತ ಬಣ್ಣ ಯಾವುದು ಕೆಂಪು ಅಂತ ಹೇಳ್ಬೋದು. ಸರಿ, ಕೆಂಪು ಎಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಅಲ್ಲಿ ಏನಪ್ಪ ಅಂದರೆ ಪರ್ಯಾಯ ಕೋಡಿಂಗ್ ಅರ್ಥ ಬೇರೆ ಎಂದು ಅಂತ ಕೊಟ್ಟಿರಲ್ಲ, ಪರ್ಯಾಯ ಕೋಡಿಂಗ್ ಕರಿತೀವಿ. ಪರ್ಯಾಯ ಆಗಿರುವಂಥದ್ದು ಇಲ್ಲಿ ನೋಡಿ, ಒಂದು ವೇಳೆ ನೀಲಿ ಬಣ್ಣವನ್ನ, ಸೊ ನೀಲಿ ಬಣ್ಣವನ್ನ ಏನಿದೆ ಇದರಲ್ಲಿ ಬಿಳಿ ಅಂತಿದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಬಿಳಿ ಬಣ್ಣವನ್ನ ಏನಪ್ಪ ಅಂದರೆ ಹಸಿರು ಅಂತಿದೆ. ಓಕೆ, ನೆಕ್ಸ್ಟ್ ಹಸಿರು ಬಣ್ಣವನ್ನ ಏನಿದೆ ಇದರಲ್ಲಿ ಕೆಂಪು ಅಂತಿದೆ. ಯಾವ್ದು ಹೇಳ್ರಿ? ಕೆಂಪು ಅಂತಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಕೆಂಪು ಬಣ್ಣವನ್ನ ಅಂತಿದೆ. ಕೆಂಪು ಬಣ್ಣವನ್ನ ಕಿತ್ತಳೆ ಅಂತಿದೆ. ಓಕೆ, ಅಂತ ಕರೆದಾಗ ರಕ್ತದ ಬಣ್ಣ ಯಾವುದು? ನಿಜವಾಗ್ಲೂ ರಕ್ತದ ಬಣ್ಣ ಯಾವುದಪ್ಪ ಅಂದರೆ ಕೆಂಪು, ಗೊತ್ತಿರುವಂಥದ್ದು. ಯಾವ್ದು ಹೇಳ್ರಿ? ಕೆಂಪು ಅಂತ ನೋಡ್ತೀವಿ. ಸೊ ಇಲ್ಲಿ ಕೆಂಪು ಬಣ್ಣವನ್ನ ಏನು ಕಲ್ಪನೆ ಕೊಟ್ಟೆ ನಾವು? ಕಿತ್ತಳೆ ಅಂತ ಕಲ್ಪನೆ ಕೊಟ್ಟೆವು. ಹಾಗಾದ್ರೆ ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ ಏನ್ ಬಿಡಬೇಕು? ಇಲ್ಲಿ ಕಿತ್ತಳೆ ಅಂತ ಬರಿಬೇಕೀಗ. ಏನ್ ಬರಿಬೇಕ್ರಿ? ಉತ್ತರ ಕಿತ್ತಳೆ ಅಂತ ನಾವು ಆನ್ಸರ್ ಹಾಕ್ಬೇಕಾಗತ್ತ. ಸೊ ಹಂಗೆ ಸರ್ ಕೆಂಪು ಬಣ್ಣ ರಕ್ತದ ಬಣ್ಣ, ಸೊ ಕೆಂಪು ಬಣ್ಣ ಓಕೆ, ಅದರಲ್ಲಿ ಪರ್ಯಾಯ ಕೋಡಿಂಗ್ ಅದರ ಅರ್ಥ ಕೊಡುತ್ತಲ್ಲ, ಪರ್ಯಾಯ ಮೀನಿಂಗ್ ಬೇರೆ ಕೊಡುತ್ತಲ್ಲ, ಅದಕ್ಕೆ ಏನಾಗುತ್ತಲ್ಲ ಆನ್ಸರ್ ನಾವು ಕಿತ್ತಳೆ ಅಂತ ನೋಡ್ತೀವಿ. ಇದು ಒಂದೇ ಎಕ್ಸಾಂಪಲ್ ಆಗಿರುವಂಥದ್ದು ಪರ್ಯಾಯ ಕೋಡಿಂಗ್. ಓಕೆ, ಈ ರೀತಿ ಬಿಡಿಸ್ಬೇಕಾಗತ್ತಾ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ನಾವು ಇಲ್ಲಿ ಎರಡನೇ ನೋಡಿದಾಗ ನೋಡಿ, ಒಂದು ವೇಳೆ ಬೆಳಕನ್ನು ಮುಂಜಾನೆ ಎಂದು, ಸೊ ಮುಂಜಾನೆಯನ್ನು ಕತ್ತಲು ಎಂದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕತ್ತಲನ್ನು ರಾತ್ರಿ ಎಂದು, ರಾತ್ರಿಯನ್ನು ಸೂರ್ಯೋದಯ ಎಂದು, ಸೂರ್ಯೋದಯವನ್ನು ಮಂಜು ಎಂದು ಕರೆದರೆ ನಾವು ಯಾವಾಗ ಮಲಗುತ್ತೇವೆ ಅಂತ ಕ್ವಶನ್ ಇದೆ. ಸಿಂಪಲ್ ಆಗಿ ಹೇಳ್ತಾರೆ ಸರ್ ನಾವು ರಾತ್ರಿ ಮಲಗುತ್ತೇವೆ. ಓಕೆ, ರಾತ್ರಿ ಮಲಗುತ್ತೇವೆ ಸರಿಯಾದ ಉತ್ತರ. ಬಟ್ ಇಲ್ಲಿ ನೋಡಿದಾಗ ಪರ್ಯಾಯ ಕೋಡಿಂಗ್ ಅಂತ ನಾವು ನೋಡಿದಾಗ ಆ ರಾತ್ರಿಗೆ ಏನಂತ ಕರೆದೇವಲ್ಲ ಅದು ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ ಗೊತ್ತದ, ಒಂದು ವೇಳೆ ಬೆಳಕನ್ನು ಮುಂಜಾನೆ, ಸೊ ಮುಂಜಾನೆಯನ್ನು ಏನು ಕರೆದೇವಿ? ಮುಂಜಾನೆಯನ್ನು ಕತ್ತಲು. ನೆಕ್ಸ್ಟ್ ಕತ್ತಲನ್ನ ರಾತ್ರಿ ಅಂತ ಕರೆದೇವಿ. ರಾತ್ರಿ ಏನೇನು ಹೇಳ್ರಿ? ಸೂರ್ಯೋದಯನ ಕರೆದೇವಿ. ಬಟ್ ರಾತ್ರಿ ನಾವು ಮಲಗೋದು ರಾತ್ರಿ. ಓಕೆ, ಆಗ ರಾತ್ರಿ ಏನೇನು ಕರೆದೇವಿ? ನಾವು ಸೂರ್ಯೋದಯ ಅಂತ ಕರೆದೇವಿ. ಯಾವ್ದು ಹೇಳ್ರಿ? ಸೂರ್ಯೋದಯ ಅಂತ ಕರೆದೇವಿ. ಹಾಗಾದರೆ ಇಲ್ಲಿ ರಾತ್ರಿಯನ್ನು ಸೂರ್ಯ ಎಂದು ಕರೆದಾಗ ನಮಗೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಇಲ್ಲಿ ಸೂರ್ಯೋದಯ ಅಂತ ಆನ್ಸರ್ ಆಗಿರುವಂಥದ್ದು. ಇದಕ್ಕೆ ಪರ್ಯಾಯ ಕೋಡಿಂಗ್ ಅಂತ ಕರಿತೇವೆ ನಾವು. ಓಕೆ, ಇದು ಎಕ್ಸಾಂಪಲ್ ನಂಬರ್ 2 ಅಂತ ನೋಡ್ತೇವೆ. ಸೊ ನೆಕ್ಸ್ಟ್ ಹೋದಾಗ ನಾವು ಟೈಪ್ 6 ಹೋದಾಗ, ಯಾಕೆ ಸ್ಪಿಪ್ ಟೈಪ್ ಒಳಗೆ ಎಕ್ಸಾಂಪಲ್ ಸಾಕಷ್ಟು ಬರ್ತಾವೆ, ಬಟ್ ಈಸಿ ಆಗಿರುವಂಥದ್ದು ನಿಮಗೆ ಒಂದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಪ್ ಹೋಗೋಣ ಅಂತ, ಇಲ್ಲಿ ಡಿಫಿಕಲ್ಟ್ ಆಗಿರೋ ಎಕ್ಸಾಂಪಲ್ ಬರುವಂಥದ್ದು. ಸೊ ಟೈಪ್ 6 ಒಳಗೆ ಫಸ್ಟ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನಂಬರ್ 1 ಆಗಿರುವಂಥದ್ದು ಟೈಪ್ 6 ಒಳಗೆ. ಓಕೆ, ಇಲ್ಲಿ ಒಂದು ವೇಳೆ ಫೈರ್ ಅನ್ನು QHOE ಎಂದು, ಸೊ ನೆಕ್ಸ್ಟ್ MOV ಅನ್ನು MU ಅನ್ನು, ನೆಕ್ಸ್ಟ್ ZMWE ಎಂದಾದರೆ ಓರ್ ಎಂಬುದರ ಸಂಕೇತ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಬಹಳ ಸಿಂಪಲ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಸಾರಿ ಸಂಕೇತ ಮಾಡಿದಲ್ಲಿ ಎಫ್ ಅಂತಕ್ಕಂಥ ಅಕ್ಷರಕ್ಕೆ ಕ್ಯೂ ಅಂತ ಹೋಲಿಕೆ ಮಾಡಿದ್ದಾರೆ. ಓಕೆ, ಆ ಎಂತಕ್ಕಂಥ ಅಕ್ಷರಕ್ಕೆ ಏನಪ್ಪ ಅಂದ್ರೆ ಎಚ್ ಅಂತ ಹೋಲಿಕೆ ಮಾಡಿದ್ದಾರೆ. ನೆಕ್ಸ್ಟ್ ಆರ್ ಅಂತಕ್ಕಂಥ ಅಕ್ಷರಕ್ಕೆ ಏನಪ್ಪ ಅಂದ್ರೆ ಓ ಅಂತ ಹೋಲಿಕೆ ಮಾಡಿದ್ದಾರೆ. ನೆಕ್ಸ್ಟ್ ಇ ಅಂತಕ್ಕಂಥ ಅಕ್ಷರಕ್ಕೆ ಇ ಅಂತ ಹೋಲಿಕೆ ಮಾಡಿದ್ದಾರೆ ಸಂಕೇತ. ಓಕೆ, ಇಲ್ಲಿ ಎಂ ಅಂತಕ್ಕಂಥ ಅಕ್ಷರಕ್ಕೆ ಜೆಡ್ ಹೋಲಿಕೆ ಮಾಡಿದ್ದಾರೆ. ಸೊ ಓ ಅಂತಕ್ಕಂಥ ಅಕ್ಷರಕ್ಕೆ ಎಂ ತಗೊಂಡಿದ್ದಾರೆ. ವಿ ಅಂತಕ್ಕಂಥ ಅಕ್ಷರಕ್ಕೆ ಡಬ್ಲ್ಯೂ ತಗೊಂಡಿದ್ದಾರೆ. ನೆಕ್ಸ್ಟ್ ಇ ಅಂತಕ್ಕಂಥ ಅಕ್ಷರಕ್ಕೆ ಇ ನ ತಗೊಂಡಿದ್ದಾರೆ. ಸೊ ಇಲ್ಲಿ ಇದೆ, ಇಲ್ಲಿ ಇದೆ. ಇಲ್ಲಿ ನಿಮಗೆ ಕೇಳಿದ್ದು ಓರ್ನ ಕೇಳ. ಸೊ ಇಲ್ಲಿ ಇರ್ತಕ್ಕಂಥ ವರ್ಡ್ಸ್ ಏನಿದು ಅಕ್ಷರ ಅದಾವಲ್ಲ, ಸೊ ಆಲ್ರೆಡಿ ಇಲ್ಲಿ ಅದಾವ ಅಕ್ಷರ, ಅಂದ್ರೆ ಹುಡುಕಿ ಇಲ್ಲಿ ಬರಿಬೇಕಾಗತ್ತ. ಸೊ ಇಲ್ಲಿ ನೋಡಿದಾಗ ಓ ಅಂತಕ್ಕಂಥ ಅಕ್ಷರಕ್ಕೆ O V E R, ಸೊ ಇದಕ್ಕೆ ಸಂಕೇತ ನೋಡಿದಾಗ ಇಲ್ಲಿ ಹುಡುಕಿ ಸೊ ಓ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಓ ಅಂತಿದೆಯಲ್ಲ, ಸರಿ, ಓಕೆ ಏನಪ್ಪ ಅಂದ್ರೆ ಎಂ ಅಂತ ನೋಡ್ಬೇಕು. ಓಕೆ ಏನಪ್ಪ ಅಂದ್ರೆ ಎಂ ಆಗಿರುವಂಥದ್ದು. ಓಕೆ, ಇಂಥದ್ದು ಬಿಡಿ, ಓಕೆ ಇಸ್ ಈಕ್ವಲ್ ಟು ಎಂ ಅಂತ ನೋಡ್ತೀವಿ. ಓ ಇಸ್ ಈಕ್ವಲ್ ಟು ಎಂ ಆಗಿರುವಂಥದ್ದು. ಸೊ ವಿಕ್ ಏನಪ್ಪ ಅಂದ್ರೆ ಡಬ್ಲ್ಯೂ ಆಗಿರುವಂಥದ್ದು. ಓಕೆ, ಆಮೇಲೆ ನೆಕ್ಸ್ಟ್ ಇಕ್ ಏನಪ್ಪ ಅಂದ್ರೆ ಇ ಆಗಿರುವಂಥದ್ದು. ನೆಕ್ಸ್ಟ್ ಆರಕ್ಕೆ ಏನಪ್ಪ ಅಂದ್ರೆ ಆರ್ ಇದೆಯಲ್ಲ ಇಲ್ಲಿ, ಸೊ ಆರಕ್ಕೆ ಏನಪ್ಪ ಅಂದ್ರೆ ಇಲ್ಲಿದೆ ನೋಡಿ ಓ ಆಗಿರುವಂಥದ್ದು. ಯಾವ್ದು ಹೇಳ್ರಿ? ಓ ಆಗಿರೋ. ಈ ರೀತಿ ಏನಪ್ಪ ಅಂದ್ರೆ MWEO ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ಆನ್ಸರ್ ಅನ್ನು ಬಿಡಿಸುವಂಥದ್ದು. ಓಕೆ, ಇದು ಕಂಡು ಬರುವಂಥದ್ದು. ಸೊ ಇದು ಒನ್ ಎಕ್ಸಾಂಪಲ್. ಓಕೆ, ನಾವು ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ಅಂತ ಹೋದಾಗ, ಎಕ್ಸಾಂಪಲ್ 2 ಒಂದು ವೇಳೆ ಸ್ಟಾರ್ ಕಣ್ಣು LBFMZ ಹಾಗೂ ನೆಕ್ಸ್ಟ್ ಮೊಬೈಲ್ ಅನ್ನು TNRSPJ ಎಂದಾದರೆ ಸಬ್ಲೈಮ್ ಅನ್ನು ಎಂಬುದರ ಸಂಕೇತವನ್ನು ಯಾವ ರೀತಿ ಬೇರೆ ಅಂತ ಕ್ವಶನ್ ಇದೆ. ಸೊ ಈ ಪ್ರಶ್ನೆಯನ್ನು ನೀವು ಅರ್ಥ ಮಾಡ್ಕೊಳ್ರಿ. ಸೊ ಹಿಂದಿನ ಎಕ್ಸಾಂಪಲ್ನ ಬಿಡಿಸಲ್ಲ, ಸೊ ಅದೇ ರೀತಿ ಎಕ್ಸಾಂಪಲ್ ಬರುವಂಥದ್ದು. ಇಲ್ಲಿ ಎಸ್ ಅಂತಕ್ಕಂಥ ಅಕ್ಷರಕ್ಕೆ ಏನಪ್ಪ ಎಲ್ ಅಂತ ಹೋಲಿಕೆ ಮಾಡಿದ್ದೇವೆ. ನೆಕ್ಸ್ಟ್ ಟಿ ಅಂತಕ್ಕಂಥ ಬಿ ಅಂತ ಹೋಲಿಕೆ ಮಾಡಿದ್ದಾರೆ. ನೆಕ್ಸ್ಟ್ ಎ ಅಂತಕ್ಕಂಥ ಎಫ್ ಆಗಿರುವಂಥದ್ದು. ಆರ್ ಅನ್ನೋದು ಎಮ್, ನೆಕ್ಸ್ಟ್ ಕೆ ಅನ್ನೋದು ಹೇಳ್ರಿ ಜಿ ಆಗಿರುವಂಥದ್ದು. ಅದೇ ರೀತಿ ಎಂ ಅನ್ನೋದಕ್ಕೆ ಟಿ, ನೆಕ್ಸ್ಟ್ ಓ ಅನ್ನುವಂಥದಕ್ಕೆ ಎನ್, ನೆಕ್ಸ್ಟ್ ಬಿ ಅನ್ನೋದಕ್ಕೆ ಆರು, ನೆಕ್ಸ್ಟ್ ಐ ಅನ್ನೋದಕ್ಕೆ ಎಸ್, ನೆಕ್ಸ್ಟ್ ಎಲ್ ಅನ್ನೋದಕ್ಕೆ ಪಿ, ನೆಕ್ಸ್ಟ್ ಇ ಅನ್ನೋದಕ್ಕೆ ಜೆ ಅಂತಿದೆ. ಈ ರೀತಿ ಹೋಲಿಕೆ ಮಾಡಿದಾಗ ಸೊ ಇದನ್ನು ನಾವು ಬಿಡಿಸಬೇಕು. ಇಲ್ಲಿ ಬಿ ಎಲ್ ಎ ಎಮ್ ಇ ಆಗಿರುವಂಥ. ಸೊ ಈ ವರ್ಡ್ಸ್ಗೆ ಇಲ್ಲಿ ಸಂಖ್ಯೆ ಏನು ಮಾಡ್ಬೇಕು ನಾವು ಅಕ್ಷರನ ಹುಡುಕಾಡಿ ಬರೆಯುವಂಥದ್ದು. ಓಕೆ, ಇಲ್ಲಿ ಬಿ ಅಂತಿದೆ ಫಸ್ಟ್ಗೆ. ಇಲ್ಲಿ ಬಿ ಅಂತ ಫಸ್ಟ್ ಸೆಂಟೆನ್ಸ್ ಒಳಗಿಲ್ಲ. ಸೊ ಇಲ್ಲಿದೆ ಬಿ ಅಂತೇಳಿ ಮೂರನೇ ಅಕ್ಷರ ಬಿ ಅಂತಿದೆ. ಸೊ ಇಲ್ಲಿ ಬಿ ಅಂತ ನೋಡಿದ್ರೆ ಯಾವ್ದು ಬರುತ್ತೆ? ಇಲ್ಲಿ ಸಂಕೇತ ಆರ್ ಅಂತ ಬರುತ್ತೆ. ಅದು ಆರ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡಿದಾಗ ಇಲ್ಲಿ ಎಲ್ ಅಂತಿದೆ. ಸೊ ಇಲ್ಲಿ ಎಲ್ ಅಂತ ನೋಡಿದಾಗ ಇದು ಎಲ್ ಮೊಬೈಲ್ ಎಲ್ ಇದೆಯಲ್ಲ. ಸೊ ಇಲ್ಲಿ ನೋಡಿದಾಗ ಪಿ ಅಂತ ಬರುತ್ತೆ.
ಅದೇಳಿ ಪಿ ಅಂತ ಬರುತ್ತೆ. ಓಕೆ, ಇಲ್ಲಿ ಎಲ್ಲ ಪಿ. ಸೊ ನೆಕ್ಸ್ಟ್ ಎ ಅಂತಿದೆ. ಸೊ ಇಲ್ಲಿ ಎ ಎಲ್ಲಪ್ಪ ಅಂತಂದರೆ ಇಲ್ಲಿ ಎ ಇದೆ, ಇಲ್ಲಿ ಮೂರನೇ ಅಕ್ಷರ. ಸೊ ಇಲ್ಲಿಗೆ ಎಫ್ ಅಂತ ಬರುತ್ತೆ, ಯಾವುದು ಎಫ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಎಮ್ ಅಂತಿದೆ. ಸೊ ಎಮ್ ಎಲ್ಲಪ್ಪ ಅಂತಂದರೆ ಇಲ್ಲಿ ಎಮ್ ಇದೆ, ಮೊಬೈಲ್ ಎಮ್, ಟಿ ಬರುತ್ತೆ, ಯಾವ್ದು ಟಿ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಕ್ಷರ ಇದೆ, ಯಾವುದಪ್ಪ ಅಂದರೆ ಇ ಆಗಿರುವಂಥದ್ದು. ಸೊ ಇ ಅಂತ ಅಕ್ಷರ ಬರುತ್ತಾ. ಸೊ ಇಲ್ಲಿ ಇ ಅಂತ ಬಂದಾಗ ಈ ಅಕ್ಷರಕ್ಕೆ ಏನಪ್ಪ ಅಂದ್ರೆ ಹೋಲಿಕೆ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಮೊಬೈಲ್ ಇ ಅಂತಿದೆಯಲ್ಲ, ಯಾವುದು ಜೆ ಅಂತ ಬರುತ್ತೆ. ಓಕೆ, ಈ ರೀತಿ ಏನಪ್ಪ ಅಂದರೆ ಇದು ಸರಿಯಾದ ಉತ್ತರ ಅಂತ ನೋಡ್ತೇವೆ. ಇದನ್ನ ಎಕ್ಸಾಂಪಲ್ ಈ ರೀತಿ ಬಿಡಿಸ್ಬೇಕಾಗುತ್ತೆ. ಸೊ ಎರಡನೇ ಎಕ್ಸಾಂಪಲ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ನಾವು ಎಕ್ಸಾಂಪಲ್ ನಂಬರ್ 3 ಅಂತ ನೋಡಿದಾಗ, ಎಕ್ಸಾಂಪಲ್ 3 ನೋಡಿ, ಅಕ್ಷರ ಮತ್ತು ಅಂಕಿ ಎರಡೂ ಸೇರಿ ಕೊಟ್ಟಿರುವಂಥದ್ದು. ಸೊ ಸಂಖ್ಯಾತ ಕೋಡ್ ಎರಡೂ ಸೇರಿ ಕೊಡುವಂಥ. ಸರ್ ಇದು ಯಾವ ರೀತಿ ಎಕ್ಸಾಂಪಲ್ನ ಬಿಡಿಸ್ಬೇಕು? ಓಕೆ, ಇಲ್ಲಿ ಇ ಈಸ್ ಈಕ್ವಲ್ ಟು ನೋಡಿ 3 ಅಂತ ಹೋಲಿಕೆ ಮಾಡಿದಾರ, ಎ ಈಸ್ ಈಕ್ವಲ್ ಟು 1 ಅಂತ ಹೋಲಿಕೆ ಮಾಡಿದಾರ, ಟಿ ಈಸ್ ಈಕ್ವಲ್ ಟು 8 ಅಂತ ಹೋಲಿಕೆ ಮಾಡಿದಾರ. ಸೊ ಇಲ್ಲೇ 8 ಹಿಂಗೆ ನಾವು ಹೋಲಿಕೆ ಮಾಡಿದಾಗ ಇದನ್ನು ನಾವು ನೆಕ್ಸ್ಟ್ ಇಲ್ಲಿ ನೋಡಿದಾಗ ಸಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು 2, ಎಚ್ ಈಸ್ ಈಕ್ವಲ್ ಟು 4, ಎ ಈಸ್ ಈಕ್ವಲ್ ಟು 1, ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು 5, ಆರ್ ಈಸ್ ಈಕ್ವಲ್ ಟು 6 ಅಂತ ಹೋಲಿಕೆ ಮಾಡಿದಾರ. ಇದ್ರ ಬಗ್ಗೆ ಬಿಡಿಸ್ಬೇಕಾಗತ್ತಾ ಟೀಚರ್ ಅಂತೇಳಿ. ಸೊ ಇದನ್ನ ಯಾವ ರೀತಿ ಹೋಲಿಕೆ ಮಾಡಿದಾರ ಸಂಖ್ಯೆ ನೋಡಿ. ಇಲ್ಲಿ ಟಿ ಎ ಟಿ ಇ ಎ ಸಿ ಎಚ್ ಇ ಆರ್ ಟೀಚರ್ ಅಂತಿದೆ. ನಾವು ಟಿ ಅನ್ನೋ ಒಂದು ಶಬ್ದಕ್ಕೆ ಇಲ್ಲಿ ಟಿ ಇದೆ ಅಲ್ಲ, ಟಿಗೆ ಎಷ್ಟು ಹೇಳ್ರಿ 8 ಇದೆ, 8ಕ್ಕೆ 8 ತಗೊಳ್ಳೋಣ ಅಂಕಿಯನ್ನು. ಓಕೆ, ಸೊ ಅದೇ ರೀತಿ ನಾವು ಇಲ್ಲಿ ನೋಡಿದಾಗ ನೆಕ್ಸ್ಟ್ ಏನಿದೆ ಇಲ್ಲಿ ಇ ಅಂತಿದೆ. ಸೊ ಇ ಏನು ನೋಡಿದಾಗ ಇಲ್ಲಿ ಏನಾದ್ರು ಇ ಇದೆನಾ. ಸೊ ಇಲ್ಲಿ ಫಸ್ಟ್ ಇ ಇದೆ, 3ಕ್ಕೆ 3 ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಎ ಇದೆ, ಎ ಎಷ್ಟಿದೆ ಹೇಳ್ರಿ 1ಕ್ಕೆ 1 ತಗೊಳ್ಳೋಣ. ಓಕೆ, ಇಲ್ಲಿ ನೆಕ್ಸ್ಟ್ ಸಿ ಇದೆ, ಈ ಸಿ ಎಷ್ಟು ಹೇಳ್ರಿ 2 ಇದೆ, 2ಕ್ಕೆ 2 ತಗೊಳ್ಳೋಣ. ಎಚ್ ಅಂತ ಬಂತು. ಸೊ ನೆಕ್ಸ್ಟ್ ಇಲ್ಲಿ ಎಚ್ ಅಂತಿದೆ, ಎಚ್ಗೆ ಎಷ್ಟಪ್ಪ ಅಂದ್ರೆ 4ಕ್ಕೆ 4 ಇದೆ. ನೆಕ್ಸ್ಟ್ ಇ ಅಂತಿದೆ, ಮುಖ್ಯವಾದ ಇ ಅಂತಿದೆ. ಸೊ ಇಲ್ಲಿ ಏನು ಬರುತ್ತಪ್ಪ ಅಂದರೆ ಇಲ್ಲಿ ಫಸ್ಟು 3 ಬರುವಂಥದ್ದು, ಮತ್ತೆ 3. ಸೊ ನೆಕ್ಸ್ಟ್ ಇಲ್ಲಿ ಯಾವುದು ಆರ್ ಇದೆ. ಸೊ ಆರಕ್ಕೆ ಏನಪ್ಪ ಅಂದರೆ ಇಲ್ಲಿ ಅಕ್ಷರನು 6ನೇ ಇದೆ, ಅಂಕಿನೂ 6ನೇ ಇದೆ. ಓಕೆ, ಈ ರೀತಿ ಏನಪ್ಪ ಅಂದರೆ ಇದರದ್ದು ಉತ್ತರ ಆಗಿರುವಂಥದ್ದು. ಸೊ ಈ ರೀತಿ ಎಕ್ಸಾಂಪಲ್ ನಂಬರ್ 3 ಅಂತ ಇದು ಕಂಡು ಬರುವಂಥದ್ದು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿವರೆಗೆ ನಾವು ಹಿಂದಿನ ವಿಡಿಯೋದಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಟೈಪ್ ಬಗ್ಗೆ ಅರ್ಥೈಸಿಕೊಂಡಿದ್ದೇವೆ. ಸೊ ಇವತ್ತಿನಿಂದಲೇ ನಾವು ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತ್ ಟೈಪ್ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅರ್ಥೈಸಿಕೊಂಡಿದ್ದೇವೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನಾನು ನಿಮಗೆ ಮಾನಸಿಕ ಸಾಮರ್ಥ್ಯದಲ್ಲಿ ಕೋಡಿಂಗ್ ಡಿಕೋಡಿಂಗ್ಗಳ ಬಗ್ಗೆ ನಿಮಗೆ ಅರ್ಥೈಸಿಕೊಟ್ಟಿದ್ದೇನೆ. ಸೊ ನೀವು ಏನಪ್ಪ ಅಂದರೆ ಈ ಹಿಂದಿನ ವಿಡಿಯೋಗಳಾಗಿರ್ಬೋದು, ನೆಕ್ಸ್ಟ್ ವಿಡಿಯೋಗಳು ಬರುವಂಥ ವಿಡಿಯೋಗಳಾಗಿರ್ಬೋದು ನೋಡಬೇಕಾಗಿತ್ತಂದರೆ ನಮ್ಮ ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸರ್ಚ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಖಂಡಿತ ಸಿಗುತ್ತಾ. ಅಲ್ಲಿ ನಮ್ಮ ವಿಡಿಯೋಗಳು ನೋಡಬೇಕು. ಓಕೆ, ಸೊ ಮತ್ತು ನಿಮ್ಮ ಸ್ನೇಹಿತರಿಗೆ ತಿಳಿಸಿ. ಇಲ್ಲಿವರೆಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ಇಂದು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಕೂಡ ಸರ್ ನಮ್ಮ ಸಂಸ್ಥೆಯಿಂದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭಿಸಿ ಅಂದ ತಕ್ಷಣ ಅನುಕೂಲ ಆಗಲಿ, ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಅನುಕೂಲ ಮಾಡಬೇಕಂತ ವಿದ್ಯಾರ್ಥಿಗಳನ್ನು ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಆಮೇಲೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಆಮೇಲೆ ಶೇರ್ ಮಾಡಿ. ಓಕೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.